ಯಾಚಕಕಾಂಡ 23ನೇ ಅಧ್ಯಾಯ 39ರಿಂದ 40. ಇದನ್ನು ದಾವಣಗೆರೆಯಿಂದ ಬಂದಿರತಕ್ಕಂಥ ಏಳನೇ ತಿಂಗಳಿನ 12ನೇ ದಿನದಲ್ಲಿ ನೀವು ತೋಟ ಮತ್ತು ತೋಪುಗಳ ಬೆಳೆಯನ್ನು ಕೂಡಿಸಿದ ನಂತರ ಯೆಹೋವನು ನೇಮಿಸಿದ ಪರ್ಣಶಾಲೆಗಳ ಜಾತ್ರೆಯನ್ನು 7 ದಿನಗಳವರೆಗೂ ಆಚರಿಸಬೇಕು. ಮೊದಲನೇ ದಿನದಲ್ಲಿಯೂ 8ನೇ ದಿನದಲ್ಲಿಯೂ ಯಾವ ಕೆಲಸವನ್ನು ಮಾಡದೆ ಸಂಪೂರ್ಣ ವಿರಾಮದಿಂದಿರಬೇಕು. ಮೊದಲನೇ ದಿನದಲ್ಲಿ ಶ್ರೇಷ್ಠ ವೃಕ್ಷದ ಹಣ್ಣುಗಳನ್ನು, ಖರ್ಜೂರದ ಗರಿಗಳನ್ನು, ಎಲೆಗಳು ದಟ್ಟವಾಗಿರುವ ಮರಗಳ ಕೊಂಬೆಗಳನ್ನು, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವ ನಿರವಂಜಿ ಚಿಗುರುಗಳನ್ನು ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ 7 ದಿನಗಳು ಸಂಭ್ರಮವಾಗಿರಬೇಕು. ಹೀಗೆ ಪ್ರತಿ ವರ್ಷದಲ್ಲಿಯೂ 7 ದಿನಗಳವರೆಗೆ ಈ ಉತ್ಸವವನ್ನು ಆಚರಿಸಬೇಕು. ನಿಮಗೂ ನಿಮ್ಮ ಸಂತತಿಯವರಿಗೂ ಇದು ಶಾಶ್ವತ ನಿಯಮ. 7ನೇ ತಿಂಗಳಿನಲ್ಲಿ ಇದನ್ನು ಆಚರಿಸಬೇಕು. 7 ದಿನಗಳು ನೀವು ಪರ್ಣಶಾಲೆಗಳಲ್ಲಿ ವಾಸವಾಗಿರಬೇಕು. ಸ್ವದೇಶಸ್ಥರಾದ ಇಸ್ರಾಯೇಲರೆಲ್ಲರೂ ಪರ್ಣಶಾಲೆಗಳಲ್ಲಿಯೇ ವಾಸವಾಗಿರಬೇಕು. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ಇಸ್ರಾಯೇಲರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದೆನೆಂಬುದಾಗಿ ಇದರಿಂದ ಸಂತತಿಯರು ನಾನು ನಿಮ್ಮ ದೇವರಾದ ಯೆಹೋವನು. ಆಮೆನ್. ಈಗ ನಾವು ಓದಿದಂತಹ ಈ 7 ಭಾಗದ ಆಧಾರದ ಮೇಲೆ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಮುಂದೆ ಬಂದು ನಮ್ಮ ದೇವರ ಅವರ ಶೀರ್ಷಿಕೆ ದಿ ಸಿಗ್ನಿಫಿಕೆನ್ಸ್ ಆಫ್ ಫೀಸ್ಟ್ ಆಫ್ ಟ್ಯಾಬ್ಲೆಟ್ಸ್. ಸಹೋದರ ಸಹೋದರಿಯರು, ನಮ್ಮೆಲ್ಲರೂ ಕೂಡ ಒಂದು ದೇವರಿಂದ ನಮ್ಮೆಲ್ಲರೂ ಮೊದಲಾವರ್ತಿ ಒಂದು ಆಲಯದ ಅಂಗಳಗಳಲ್ಲಿ ನಾವು ಸಭೆಯಾಗಿ ಕೂಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸುವ ಹಾಗೆ ನಮ್ಮೆಲ್ಲರೂ ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿಗೆ ಕರ್ಕೊಂಡು ಈ ಒಂದು ಅವಕಾಶವನ್ನು ನೀಡಿದೆ. ಒಂದು ದೇವರಿಗೆ ಆದ ಮಗನು ನಮ್ಮ ರಕ್ಷಣವಾದ ಕ್ರಿಸ್ತೇಸುವಾಗಿ ಸ್ತೋತ್ರ ನಾವೆಲ್ಲ ಒಂದು ವಿಷಯದಲ್ಲಿ ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಯುಗಾಂತದ ಸಮಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಯುಗಾಂತದ ಸಮಯ ಯಾವಾಗುತ್ತೆ ಸತ್ಯವೇದ ಹೇಳಿದ ಪ್ರಕಾರವಾಗಿ ಆ ಬೆಳಿಗ್ಗೆ ಆ ದಿವಸ ನಾವು ಗೊತ್ತಿಲ್ಲ. ತಂದೆ ದೇವರ ಒಬ್ಬರಿಗೆ ಮಾತ್ರ ಮಗನಿಗೂ ಕೂಡ ಅದು ಗೊತ್ತಿಲ್ಲ. ಆದರೆ ಸತ್ಯವೇದದಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಚಿಹ್ನೆಗಳು, ಎಂಡ್ ಟೈಮ್ ಸೈನ್ಸ್ ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಎಂಡ್ ಟೈಮ್ ಸೈನ್ಸ್ ಮತ್ತಾಯಿಸೋದು 24ನೇ ಅಧ್ಯಾಯದಲ್ಲಿರ್ತಕ್ಕಂಥ ಅಂತ್ಯಕಾಲದ ಸೂಚನೆಗಳ ಬಗ್ಗೆ ನಾವು ಧ್ಯಾನ ಮಾಡ್ತಿರ್ತೀವಿ. ಆದ್ರೆ ಇವತ್ತಿನ ದಿವಸ ದೇವರಾತ್ಮ ಸಹಾಯದಿಂದ ಹಳೆಯ ಒಡಂಬಡಿಕೆಯ ಒಂದು ವಾಕ್ಯ, ಒಂದು ದೇವರ ಆಜ್ಞೆ ಅದೇನಂತಂದ್ರೆ ಪರ್ಣಶಾಲೆಗಳ ಹಬ್ಬವನ್ನು ಮಾಡುವುದು ಹೇಳ್ತಂದ್ರೆ ದೇವರು ಇಸ್ರಾಯೇಲಿಗೆ ಒಂದು ಆಜ್ಞೆ. ಆ ಪರ್ಣಶಾಲೆಗಳ ಹಬ್ಬ ಅದಕ್ಕೆ ಫೆಸ್ಟಿವಲ್ ಆಫ್ ಫ್ರೂಟ್ಸ್ ಅಂತೆ, ಫೆಸ್ಟಿವಲ್ ಆಫ್ ಟ್ಯಾಬರ್ನೇಕಲ್ಸ್. ಅದು ಯಾವ ರೀತಿಯ ಒಂದು ಅಂತ್ಯಕಾಲಕ್ಕೆ ಸೂಚನೆಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾವು ಸತ್ಯದ ನೋಡ್ಬೇಕಾದ್ರೆ ನಮ್ಗೆ ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯೇಲನ್ನ ಐಗುಪ್ತ ದೇಶದ ದಾಸತ್ವಗಳಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ 40 ವರ್ಷಗಳ ಕಾಲ ಅವರನ್ನ ಆಶ್ಚರ್ಯಕರವಾದ ರೀತಿಯಲ್ಲಿ ಅರಣ್ಯದಲ್ಲಿ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಯಾರು ಮಾಡಿದಾರು ಗೊತ್ತಿರೋ ಥ್ಯಾಂಕ್ ದ ಪರ್ಸನ್ ಹೂ ಹ್ಯಾಡ್ ದಿಸ್ ಕಾನ್ಸೆಪ್ಟ್ ಅಂಡ್ ಒಂದು ಒಳ್ಳೆ ಮೇಘ ಸ್ತಂಭ, ಅಗ್ನಿ ಸ್ತಂಭ, 2 ನಿಮಿಷ ಅಂದ್ರೆ ಇಸ್ರಾಯೇಲನ್ನ ಅರಣ್ಯದಲ್ಲಿ 40 ವರ್ಷ ಮಾಡುವಾಗ ಸಂಜೆ ದೇವರನ್ನ ಹಗಲು ಹೊತ್ತಿನಲ್ಲಿ ಮೇಘ ಸ್ತಂಭವಾಗಿ ಅವ್ರಿಗೆ ನೆರಳು ಕೊಡ್ತಾ ಇದ್ರು.
ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭ ಆಗಿ ಅವರಿಗೆ ಬೆಳಕು ಕೊಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೋಗ್ಬೇಕಾದ್ರೆ ಇದು ಮುಂದೆ ಹೋಗಿ ಅವ್ರನ್ನ ಅಂದ್ರೆ ಇಟ್ ವಾಸ್ ಲೀಡಿಂಗ್ ದಮ್ ಸೊ ಈ ರೀತಿಯಾಗಿ ಕಾಪಾಡಿಕೊಂಡು ಬಂದಂತಹ ತಂದೆ ದೇವರು ಕೊನೆಗೆ ಮೋಶೆ ಮುಖಾಂತರವಾಗಿ ಅವ್ರು ಮುಂದೆ ಹೋಗ್ತಾರೆ. ಅದೇನಂದ್ರೆ ನೀವು ಇಂತಿಂತ ಹಬ್ಬಗಳನ್ನ ನೀವು ಆಚರಣೆ ಮಾಡಬೇಕು. ಆ ಹಬ್ಬಗಳ ಆಚರಣೆ ಮಾಡಬೇಕು. ಅದು ಡೀಟೇಲ್ಸ್ಗೆ ಹೋಗೋದು ಬೇಡ. 2 ತರ ಹಬ್ಬಗಳು, ಒಂದು ಸ್ಪ್ರಿಂಗ್ ಫೆಸ್ಟಿವಲ್, ಇನ್ನೊಂದು ಆಟಮ್ ಫೆಸ್ಟಿವಲ್ ಅಥವಾ ಆಟಮ್ ಆರ್ ಫಾಲ್ ಫೆಸ್ಟಿವಲ್ ಅಂತ. ಸ್ಪ್ರಿಂಗ್ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ವಸಂತ ಋತು, ಆ ಕಾಲ ಮಳೆಗಾಲ ಚಿಗುರು ಇರ್ತಕ್ಕಂಥ ಕಾಲ, ಅದು ಸ್ಪ್ರಿಂಗ್ ಸೀಸನ್. ಆವಾಗ ಇದ್ದಂತ 3 ಹಬ್ಬಗಳು ಗೊತ್ತು. ಫಸ್ಟ್ ಹಬ್ಬ, ಆಮೇಲೆ ಫಸ್ಟ್ ನೋಡಿದ್ರೆ ಪ್ರಥಮ ಪಾವನ ದೇವರಿಗೆ ಸಮರ್ಪಣೆ ಮಾಡಬೇಕು. 3ನೇದು ಪೆಂಟೆಕಾಸ್ಟ್, ಪಂಚಾಶಿ ದಿವಸದಲ್ಲಿ ಏನ್ ಮಾಡ್ತಾರೆ, ಯೇಸು ಅದರ 16ನೇ ದಿವಸದಲ್ಲಿ ಆ ಜವೆ ಬದಿ ಶಿವನನ್ನು ತಗೊಂಡು ಈವಾಡಿಸಿ ದೇವ್ರು ಕೊಡ್ತಾರೆ. ಅದಾದ್ಮೇಲೆ ಅಂದರೆ 5ನೇ ದಿನದಲ್ಲಿ ಪಂಚಾಶಿ ದಿನದಲ್ಲಿ ಅಷ್ಟೊತ್ತಿಗೆ ಗೋಧಿ ಕಾಯಿ ಬಂದಿರೋದು. ಆ ಗೋಧಿ ತೆನೆನ ದೇವ್ರ ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡ್ತಾರೆ. ಹಾಗೆ ಆಟಮ್ ಫೆಸ್ಟಿವಲ್ಸ್ ಬರುತ್ತೆ. ಇದು ನಮ್ಮ ಒಂದು ಪ್ರಕಾರವಾಗಿ ಜುಲೈ and ಆಗಸ್ಟ್ ಆ ಟೈಮಲ್ಲಿ ಬರುತ್ತೆ. ಅದು ಬರ್ಬೇಕಾದ್ರೆ ಒಂದು ಟ್ರಂಪೆಟ್ಸ್ ಅಂತಂದ್ರೆ ರೋಷನ್ ಸಮ ಅಂದ್ರೆ ಇಟ್ ಸಿಗ್ನಿಫೈಸ್ ದ ಬಿಗಿನಿಂಗ್ ಆಫ್ ದ ಇಯರ್. ಅದು ಆಮೇಲೆ ಅಟೋಮೆಂಟ್ ದಟ್ ಇಸ್ ಯಾಮ್ ಕಿಪ್ಪುರ್, ದಟ್ ಇಸ್ ದ ಡೇ ಆಫ್ ಅಟೋಮೆಂಟ್, ಅದನ್ನ ಮಾಡ್ತಾರೆ. 3ನೇದು ಫೀಸ್ಟ್ ಆಫ್ ಟ್ಯಾಬರ್ನಕಲ್, ಅಂದ್ರೆ ಪರ್ಣಶಾಲೆಗಳ. ಅದಕ್ಕೆ ಇನ್ನೊಂದು ಹೆಸರು ಫೀಸ್ಟ್ ಆಫ್ ಸುಕ್ಕೋತ್. ಯಾಕೆ ಅಂತಂದ್ರೆ ಆ ಪರ್ಣಶಾಲೆಗಳ ಹಬ್ಬದಲ್ಲಿ ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಯಾವ ರೀತಿ ವಾಸ ಮಾಡ್ತಾರೆ, ಒಂದು ಟೆಂಟ್ ಹಾಕೋದು. ಟೆಂಟ್ಗಳು ಹಾಕೊಂಡ್ಬಿಟ್ಟು ಅದಕ್ಕೆ ಬೇರೆ ಟೆಂಟ್ ಮೇಲ್ಗಡೆ ಮುಂದೆ ನೋಡ್ತಾರೆ ಕವರಿ ಮಾಡೋದು. ಕವರಿ ಇಸ್ ಕಾಲ್ಡ್ ಸುಕ್ಕೋತ್. ಸೊ ಅದರಿಂದ ಬಂದದ್ದು ಸುಕ್ಕೋತ್. ಆಮೇಲೆ ಇದು ಇಸ್ರಾಯೇಲ್ ಹಳ್ಳಿಯ ಬರುವಾಗ ಇರ್ತಾರೆ. ಆಮೇಲೆ ಅವರು ಭಾರತ ದೇಶವಾದಂತ ಕಾನಾನ್ ಎಂಟ್ರಾದ ಆವಾಗ ಇದೇ ಹಬ್ಬವನ್ನ they started celebrating as feast of harvest, ಅಂದ್ರೆ ಸುಗ್ಗಿ ಕಾಲದ ಹಬ್ಬವನ್ನಾಗಿ ಅವರು ಆಚರಣೆ ಮಾಡ್ತಾರೆ. ಅದಕ್ಕೆ ಇಟ್ ಆಲ್ಸೋ known as feast of harvest or feast of ingathering. ingathering ಒಟ್ಟುಗೂಡಿಸೋದು. ಅದು ಫಲ ಆಗಿರ್ಬೋದು, ಧಾನ್ಯ ಆಗಿರ್ಬೋದು, ಎಲ್ಲವೂ ಒಟ್ಟುಗೂಡಿಸ್ತಾರೆ. ಅದಕ್ಕೆ ಇಟ್ಸ್ ಆಲ್ಸೋ known as feast of ingathering. ಇದರಲ್ಲಿ ನಾವು ಇವತ್ತಿನ ದಿವಸ ಒಂದೇ ಹಬ್ಬದ ಬಗ್ಗೆ ನಾವು ಕಾನ್ಸೆಪ್ಟ್ ಮಾಡ್ತೀವಿ. ಅದು ಫೀಸ್ಟ್ ಆಫ್ ಟ್ಯಾಬರ್ನಕಲ್. ನಾವು ಈಗಾಗಲೇ ಪಾಠ ಓದಿದ್ವಿ. ಆ ತಿಂಗಳ 15ನೇ ತಾರೀಕಿನಿಂದ 22ನೇ ತಾರೀಕು ಕೂಡ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ನಮ್ಮ ಒಂದು ಇಂಡಿಯನ್ ಕ್ಯಾಲೆಂಡರ್ ಇದು ಅಶ್ವಿಜ ಮಾಸ. ಅಶ್ವಿಜ ಮಾಸ ಏನಿತ್ತು ಅದೇ ಈ ಪೀರಿಯಡ್. ಅಲ್ಲಿ ಅವರು ಅದನ್ನ ಆಚರಣೆ ಮಾಡಬೇಕಾಗಿತ್ತು. ಆಮೇಲೆ ಇಲ್ಲಿ ನೋಡ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅವರು 7 ದಿವಸ ಅವರು ಗುಡಾರಗಳಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಾದ್ರೆ ಕಂಡೀಷನ್ ನಾವು ನೋಡಿದ್ರೆ ಈ ಮರದ ಚಿಗುರುಗಳು, ಇರುವಂಜಿ ಗೊಂಬೆಗಳು ಇಂಥದನ್ನೆಲ್ಲ ತಗೊಂಡ್ಬಿಟ್ಟು ಅದರಲ್ಲಿ ಅಪ್ಡೇಟ್ ಮಾಡೋದು 4 ಅದನ್ನ ಖಂಡಿತ ಮಾಡ್ಬಿಟ್ಟು ಅದನ್ನ ಯುಲಾವ್ ಅದನ್ನ ಇಟ್ಕೊಂಡು ನಾವು CSI ಪ್ಯಾಕೆಟ್ ಬಗ್ಗೆ ಗೊತ್ತಿರುತ್ತೆ. ಖರ್ಜೂರದ ಗರಿಗಳು ಇಟ್ಕೊಂಡು ನಾವು ಹೋಗ್ತಿದ್ದೇವೆ ಮಾಡ್ತೀವಿ ಅದು. ಸೊ ಅದನ್ನ ಇಟ್ಕೊಂಡು ಅವರು ಒಂದು ಸಂಭ್ರಮವಾಗಿ ಆ ಹಬ್ಬವನ್ನು ಆಚರಣೆ ಮಾಡೋದು. ಸೊ ಒಂದು ನೋಡ್ಬೇಕಾದ್ರೆ 7 ದಿನ ಅವರು ಅದನ್ನ ಆಚರಿಸಬೇಕು. ಇನ್ನೊಂದು ಅವರು ಗುಡಾರಗಳಲ್ಲಿ ವಾಸ ಮಾಡ್ತಾರೆ, 2ನೇದು. ಆಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇದು ಯಾವ ಪೀರಿಯಡ್ ಅಲ್ಲ. ಮೋಶೆ ಅವ್ರ ಸೆಕೆಂಡ್ ಟೈಮ್ ಸೀನಾಗೆ ಹೋಗ್ತಾರೆ. ಯೆಹೋವನ ಧರ್ಮಶಾಸ್ತ್ರ ಅಂತ ಹೋಗ್ಬೋದು. ಮೊದಲ ಹೋಗ್ತಾರೆ ಬಂದಿದ್ದಾನೆ, ಜನರ ಪಾಪ ಮಾಡ್ತಾರೆ, ಸೆಕೆಂಡ್ ಟೈಮ್ ಅಂತ ಹೋದಾಗ 40 days ಆ 40 ದಿನದಲ್ಲಿ ಈ ಬೆಟ್ಟದ ಕೆಳಗಡೆ ಇದ್ದಂತ ಜನ ಅವರು ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕೇನೆ ಆದಿ ಪೀಳಿಗೆ ಯೆಶುವಾ ಮೀನ್ಸ್ ರಿಪೆಂಟೆನ್ಸ್, ಇಟ್ ಇಸ್ ದ ಕಿಂಗ್ ಆಫ್ ರಿಪೆಂಟೆನ್ಸ್ 40 days. ಅದಾದ ನಂತರ ನೆಕ್ಸ್ಟ್ ದೇವರು ಅವರಿಗೆ ಮೋಶೆ ಮುಖಾಂತರ ಅಪ್ಪಣೆ ಕೊಡ್ತಾರೆ, ನೀನು ನನಗೆ ಒಂದು ಗುಡಾರ
ಅದಕ್ಕೆ ನಿಷ್ಕಾಮ ಅಂತಾರೆ. ಇದೇನು ಅವ್ರು ಗಮನಿಸ್ತಕ್ಕಂಥ ಅಂಶ ಅಂದ್ರೆ ಇದರಲ್ಲಿ ಇಟ್ಸ್ ಕಾಲ್ಡ್ ಡೇಸ್ ಆಫ್ ಆಲ್ ಅಂಡ್ ಡೇಸ್ ಆಫ್ ರಿಟರ್ನ್ಸ್. ಅದು 40 days ಆಗಿದೆ. ಆಗಿದ ತಕ್ಷಣ ಸಿಪ್ಪೋ ಈಗ ಫೀಸ್ಟ್ ಆಫ್ ಟ್ಯಾಬರ್ನಕಲ್ ಮಾಡ್ತಾರೆ. ಅದಕ್ಕೆ ಸಿಪ್ಪೋತ್ ರೆಪ್ರೆಸೆಂಟ್ಸ್ ವಾಟ್ ಅಂದ್ರೆ ದ ಟೈಮ್ ಆಫ್ ರಿಸ್ಟೋರ್ಡ್ ಫೆಲೋಶಿಪ್ ವಿತ್ ದ ಲಾರ್ಡ್. ಇದು ಕಳ್ಕೊಂಡ್ಬಿಟ್ಟಿದ್ರು ಅವರೆಲ್ಲ ಇಸ್ರಾಯೇಲ್ ಪಾಪ ಮಾಡ್ತಾರೆ, ಸಾಯಿಸ್ತಾರೆ. ಮತ್ತೆ ಸೆಕೆಂಡ್ ಟೈಮ್ ಅವರು ಅದೇನಾಗ್ತದೆ ಅವ್ರ ಪಶ್ಚಾತ್ತಾಪ again that relationship with God and man is restored. ಅದಕ್ಕೆ ಸಿಪ್ಪೋತ್ one significance is it represents a time of restored fellowship with the Lord. So ಇದನ್ನ ನಾವು ಅದನ್ನೇ ಮುಂದೆ ದೇವರು ಹೇಳ್ಬೇಕಾದ್ರೆ ಟೆಂಪಲ್ ಕಟ್ತಾರೆ. Sound temple. So temple is nothing but rather the tabernacle is nothing but prototype of the temple. So ಇದನ್ನ ನೋಡುವಾಗ ಇಲ್ಲಿ ಒಂದು ಏನಾಗುತ್ತೆ, ದೇವರು ಮೋಶೆ ಮುಖಾಂತರವಾಗಿ ಅರಣ್ಯದಲ್ಲಿ ಏನನ್ನ ಬರ್ತಾರೆ. ಇದೇ ಎಂಟೈರ್ ಪೀಪಲ್ ಆಫ್ ಇಸ್ರಾಯೇಲ್ ಎಲ್ಲ ಸಮಸ್ಯೆ ಜನರು ಕೂಡ they are forced to consent God as a community of things. ಒಂದೇ ನಂಬಿಕೊಳ್ಳುವಂತಾಗಿ, ಒಂದೇ ಒಂದು ಸಮುದಾಯವಾಗಿ, ಒಂದು ಸಭೆಯರಾಗಿ, ಒಂದೇ ಜನಾಂಗವಾಗಿ ಅವರು ಅರಣ್ಯದ ಬರೋದನ್ನ ನಾವು ನೋಡ್ತೀವಿ. ಆಮೇಲೆ ಅವರು ವಾಸ ಮಾಡ್ತಿದ್ರು ಗುಡಾರಗಳು. It was a temporary structure. ಯಾಕಂದ್ರೆ ಅವರು ಅರಣ್ಯದಲ್ಲಿ ಬರ್ಬೇಕಾದ್ರೆ ಮಾತ್ರ ಆ ಪ್ರದೇಶಾಲೆಗಳನ್ನು ಗುಡಾರಗಳಲ್ಲಿ ಟೆಂಟ್ಗಳಲ್ಲಿ ವಾಸ ಮಾಡ್ತಾರೆ. ಈ ಟೆಂಟ್ಗಳಲ್ಲಿ ವಾಸ ಮಾಡ್ತಿದ್ದಾರೆ ಅದೊಂದು ತಾತ್ಕಾಲಿಕ. ಅವರ ದೃಷ್ಟಿ ಎಲ್ಲ ಎಲ್ಲಿತ್ತು ಅಂತಂದ್ರೆ, ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡಿ ಹೇಳ್ತಾರೆ, ನನ್ನ ತಂದೆ ನನಗೆ ಅನೇಕ ಗುಡಾರಗಳಿದೆ, ನಾವು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ್ಮೇಲೆ ಒಂದು ನಿಮ್ಮ ಕರ್ಕೊಂಡು. ಸೊ ಇವ್ರಿಗೂ ಕೂಡ ಏನ್ ಶಿಕ್ಷಿಸುತ್ತೆ, ಅವರು ಆ ವಿಲ್ಡರ್ನೆಸ್ ಬರುವಾಗ ಅವ್ರ ಟೆಂಟ್ಗಳ ವಾಸ ಮಾಡ್ತಿದ್ರು. But their ambition, their goal, what God intended to bless them was something different. They are permanent abode in the heaven. ಅದಕ್ಕೆ the holiday of Sukkot represents a time of renewed fellowship with God. And there they would remember the sheltering provision. ಏನು sheltering provision ಅಂದ್ರೆ ಅವರ ಹೊತ್ತಿನಲ್ಲಿ ಮೇಘಸ್ತಂಭ ಅದು ಆಪೋಸಿಟ್ ಹಾಕೋದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಎಲ್ಲ ಒಂಥರ ಇದ್ದು ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಅಂತ ಚಳಿ ಇರುತ್ತೆ. ಅಂತರಲ್ಲಿ ಅಗ್ನಿಸ್ತಂಭ ಮುಖಾಂತರವಾಗಿ ಬೆಳಕು ಬರುತ್ತೆ, ಶಾಖ ಬರುತ್ತೆ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ಎಷ್ಟು ಮಟ್ಟು ಮಾಡ್ತಾರೆ, 40 ವರ್ಷ ಹಾಕೊಂಡಿದ್ದ ಬಟ್ಟೆಗಳು ಸರಿ ಇಲ್ಲ, ಕಾಲು ಮೆಟ್ಕೊಂಡು ಚಪ್ಪಲಿ ಕೂಡ ಸರಿ ಇಲ್ಲ. ಸೊ ಈ ರೀತಿಯಾಗಿ ಆಮೇಲೆ ಇನ್ನೊಂದು ಗಮನಿಸಬೇಕಾದ ವಿಷಯ ಇದೆಲ್ಲ ಇದೆ ಅಂದ್ರೆ, what does this indicate? It indicates the glory of Jehovah, the clouds of glory. So that is important. ಆಮೇಲೆ ಇವರು 3 ಹಬ್ಬಗಳು ಮಾಡುವಾಗ ಇಸ್ರಾಯೇಲ್ ಯೆರೂಸಲೇಮಿಗೆ ಬಂದು ಅದೇ ಆಚರಣೆ ಮಾಡ್ತಾರೆ. ಯಾವ್ದು 3 ಹಬ್ಬ ಅಂತಂದ್ರೆ, ಒಂದು ಪಸ್ಕ ಹಬ್ಬ, ಇನ್ನೊಂದು ಪೆಂಟೆಕೋಸ್ಟ್ ಪಂಚಾಶತ್ ಹಬ್ಬ, ಮೂರನೇದು ಈ ಪರ್ಣಶಾಲೆಗಳ ಹಬ್ಬ. ಈ 3 ಹಬ್ಬ ಆಚರಣೆ ಮಾಡಬೇಕಾದ್ರೆ ಅವ್ರು ಎಲ್ಲೇ ಇರಲಿ, ಇಸ್ರಾಯೇಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಇಸ್ರಾಯೇಲ್ ಯೆರೂಸಲೇಮಿಗೆ ಬಂದು ಅದೇ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಕಾರಣ ಏನಂತಂದ್ರೆ, the whole of God was in Jerusalem. ಯೆರೂಸಲೇಮಿನಲ್ಲಿ ದೇವರು ತನ್ನ ವಾಸಸ್ಥಾನಕ್ಕಾಗಿ ಆರಿಸಿದ ಸ್ಥಳ. ಸೊ ಅಲ್ಲಿ ಬಂದು ಅವರು ಅದನ್ನ ಆಚರಣೆ ಮಾಡಬೇಕು. ಇದು ನಾವು ಇನ್ನೊಂದು ಏನ್ ಮಾಡ್ತೀವಿ, ಇವಾಗ ಪಸ್ಕ ಹಬ್ಬ ಆಚರಣೆ ಮಾಡಿ ಒಂದು ವರ್ಡ್ ಇಸ್ ಕಾಲ್ಡ್ ಸಿಂಚಾ. ಉದಯ್ ಕುಮಾರ್ ಅವರಿಗೆ ಹೋದ ಒಂದು ಕಾನ್ವರ್ಸೇಷನ್ ಇದ್ದೀರಲ್ಲ, maybe there are some mistakes. Simchan, that means rejoicing, joy. ಈ ಹಬ್ಬ ಮಾಡಿದಾಗ they have to rejoice. and ಪಸ್ಕ ಹಬ್ಬ ಮಾಡಿದಾಗ ಅವರು ರಿಜಾಯ್ಸ್ ಮಾಡಲ್ಲ. ಯಾಕಂದ್ರೆ ನಾವೆಲ್ಲ ನೋಡ್ತಿದ್ರೆ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವರ್ಷದಲ್ಲಿ ನಾವು ನೋಡ್ತೀವಿ. Deuteronomy 16:16 ಅಲ್ಲಿ ಪಾಸ್ ಓವರ್ ಮಾಡುವಾಗ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸಿಂಚಾನ್, ನೋ ಜಾಯ್. ಆಮೇಲೆ ಪೆಂಟೆಕಾಸ್ಟ್ ಇದು ಮಾಡಿದಾಗ ಒಂದೇ ಒಂದು ಸತಿ ಮೆನ್ಷನ್ ಮಾಡಿದೆ ದಟ್ ವರ್ಡ್, ಈ ರಿಜಾಯ್ಸಿಂಗ್. ಅದೇ ಫೀಸ್ಟ್ ಆಫ್ ಟ್ಯಾಬರ್ನಕಲ್ ಬಂದಾಗ ಜಾಸ್ತಿ ಸುಮಾರು ಸತಿ ಬಂದು. ಯಾಕೆ ಅಂತಂದ್ರೆ, ಇದು ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರೆ 3 aspects. ಒಂದು,
ಫ್ರಮ್ ಅಗ್ರಿಕಲ್ಚರಲ್ ಪರ್ಸ್ಪೆಕ್ಟಿವ್, ಅದು ವ್ಯವಸಾಯಿಕ ಒಂದು ಇದರಿಂದ ನಾವು ಅದನ್ನು ನೋಡೋದಾದ್ರೆ ಈ 1900 ಸಾಲಿನಲ್ಲಿ ಫಸ್ಟ್ ಟೈಮ್ ಫಾರ್ ಪ್ಲಾಂಟಿಂಗ್ ಅಂದ್ರೆ ಬೀಜಗಳು ಬಿತ್ತೋದು, ಸಸಿಗಳು ನೆಡೋದು ಇಂಥ ಒಂದು ಕಾಲ. ಸೊ ನೆಡ್ತಾರೆ, ನಮ್ಗೆ ಗೊತ್ತಿಲ್ಲ ಬೆಳೆ ಬರುತ್ತೋ ಇಲ್ವೋ ಅಂತ. ಸೊ ಐ ಆಮ್ ನಾಟ್ ಶೂರ್. ಸೊ ಹೌ ಕ್ಯಾನ್ ಐ ರಿಚಾರ್ಜ್ ಅದಕ್ಕೆ ಆ ಟೈಮಲ್ಲಿ ಅದೇ ಪಂಚಾಶತಮ ದಿನ ಅಂತ ಅಷ್ಟೊತ್ತಿಗೆ ಈ ಇದು ಬಂದಿರುತ್ತೆ. ಅದಕ್ಕೆ ಅಗೇನ್ ಪೆಂಟೆಕಾಸ್ಟ್ ಅಂದ್ರೆ ಇಸ್ ಅ ಹಾರ್ವೆಸ್ಟ್ ಆಫ್ ಗ್ರೇನ್ಸ್, ಅಂದ್ರೆ ಧಾನ್ಯಗಳನ್ನ ಕೊಯ್ಲು ಮಾಡಬೇಕು ಆ ಕಾಲ. ಅದೇ ಇದು ಫೀಸ್ಟ್ ಆಫ್ ಟ್ಯಾಬರ್ನೇಕಲ್ ಅಂದ್ರೆ ಇಸ್ ದ ಹಾರ್ವೆಸ್ಟ್ ಆಫ್ ಫ್ರೂಟ್ಸ್, ಹಣ್ಣುಗಳನ್ನ ಫಲಗಳನ್ನ ಕುಯ್ದು ಮಾಡಬೇಕು ಕಾಲ. ಹಾರ್ವೆಸ್ಟ್ ಆಫ್ ಒಂದು ರಿಜಾಯ್ಸಿಂಗ್ ದಾಸೋಹಗಳು ಹೇಳೋದಿಲ್ಲ. ಪೆಂಟೆಕಾಸ್ಟ್ ಬಂದಾಗ ಒಂದ್ಸತಿ ಮಾತ್ರ ಮಿಷನ್ ಮಾಡಿ, ಆದರೆ ಅನೇಕ ಸತಿ ಮಿಷನ್. ಅದಕ್ಕೆ ಫೀಸ್ಟ್ ಆಫ್ ಇನ್ ಗ್ಯಾದರಿಂಗ್, ಆ ಫೀಸ್ಟ್ ಆಫ್ ಹಾರ್ವೆಸ್ಟ್ ಅವೆಲ್ಲ ಹಣ್ಣುಗಳನ್ನ ತೆಗೆದುಕೊಂಡು ಅವರು ಒಟ್ಟುಗೂಡಿಸ್ತಾರೆ. ಇದು ಫ್ರಮ್ ಅಗ್ರಿಕಲ್ಚರ್, ಫ್ರಮ್ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ನೋಡೋಣ, ಒಂದು ಆತ್ಮೀಯ ದೃಷ್ಟಿಯಿಂದ ನಾವು ಇದನ್ನ ನೋಡೋದಾದ್ರೆ ನಾನು ಹೇಳಿದೆ ಇದು ಆಗ್ಬೇಕಂದ್ರೆ ಯಾಮ್ ಕಿಪ್ಪುರ ಇಟ್ಸ್ ಎ ಡೇ ಆಫ್ ಅಟೋನ್ಮೆಂಟ್. ಯಾಮ್ ಮೀನ್ಸ್ ಡೇ, ಕಿಪ್ಪುರ್ ಮೀನ್ಸ್ ಅಟೋನ್ಮೆಂಟ್. ಇಟ್ಸ್ ಎ ಡೇ ಆಫ್ ಅಟೋನ್ಮೆಂಟ್. ಡೇ ಆಫ್ ಅಟೋನ್ಮೆಂಟ್ ಅಲ್ಲಿ ಏನಾಗ್ತದೆ, ಸಮಸ್ತ ಪಾಪಗಳು ನಿವಾರಣೆ ಆಗುತ್ತೆ. ಸೊ ಸಮಸ್ತ ಪಾಪಗಳು ನಿವಾರಣೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ನಾವು ತಂದೆ ದೇವರು ಮಾಡುತ್ತಿದ್ದ ಒಂದು ಪ್ರಾವಿಷನ್ಸ್ ಇದೆ to forgive our sins. ಅದನ್ನ ನೆನೆಸ್ಕೊಳ್ಳಿ. ಸೊ support by piece of tabernacle, ಒಂದು harvesting of fruits. ಎರಡನೇದು to glorify God, to thank God because our sins have been forgiven. is immediate ಆಗಿರುತ್ತೆ. ನಾವು ಪ್ರಾರ್ಥನೆ ಪ್ರಾಫಿಟಿಗೆ ಮೂರನೇ ಪ್ರಶ್ನೆ ನೋಡ್ಬೇಕಾದ್ರೆ ಪ್ರವಾದನ ರೂಪವಾಗಿ ಏನ್ ನೋಡ್ತಾ ಇದ್ರೆ this anticipates the coming kingdom of Messiah. ಮೆಸ್ಸಿಯನ್ ಬರ್ತಕ್ಕಂತಹ ಒಂದು ದಿವಸವನ್ನ ನಾವು ಎದುರು ನೋಡುವವರಾಗಿದ್ದೇವೆ. ಜೆಕರಿಯ 14ನೇ ಅಧ್ಯಾಯ 14. ಜೆಕರಿಯ 14 chapter 16 verse. ಆನಂತರ ಯೆರೂಸಲೇಮಿನ ಮೇಲೆ ಬಿದ್ದ ಸಕಲ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ಸೇನಾಧೀಶ್ವರ ಯೆಹೋವನೆಂಬ ರಾಜಾಧಿರಾಜನನ್ನು ಆರಾಧಿಸುವುದಕ್ಕೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷವೂ ಹೊರಟು ಬರುವರು. ಇದು ಯಾವುದೇ ಕಾಂಟೆಕ್ಸ್ಟ್ ಇರುತ್ತಲ್ಲ, ಅನ್ಯ ದೇಶಗಳೆಲ್ಲ ಇಸ್ರಾಯೇಲ್ ಆಗ ದೇವರೇ ಇಸ್ರಾಯೇಲ್ ಪರವಾಗಿ ಹೋರಾಟ ಮಾಡಿ ಆ ಶತ್ರುಗಳನ್ನು ನಾಶ ಮಾಡಿ ಅದರಲ್ಲಿ ಕೆಲವು ಜನ ನಾಶ ಆಗ ಉಳಿತಾರೆ. ಯಾರು ಇಸ್ರೇಲ್ ಎನಿಮೀಸ್ ಬಂದ್ರು ಅವರಲ್ಲೇ ಕೆಲವರು ದೇವರ ಕಡೆ ತಿರುಗಿ ಮಾಡಿ ಅವರ ಪರ್ಣಶಾಲೆಗಳ ಹಬ್ಬವನ್ನು ಮಾಡಬೇಕು. ಬಟ್ ದಿಸ್ ಇಸ್ ಪ್ರಾಫೆಸಿ ಆಗಿರ್ತದೆ. ಈಗ ಈ ಒಂದು ಪರ್ಣಶಾಲೆಗಳ ಹಬ್ಬ ಮಾಡ್ಬೇಕಾದ್ರೆ ಅವರು ಎರಡು ಸೆರೆಮನೀಸ್, ಒಂದು ಬಂದ್ಬಿಟ್ಟು ವಾಟರ್ ಸೆರೆಮನಿ, ಇನ್ನೊಂದು ಲೈಟಿಂಗ್ ಸೆರೆಮನಿ. ಫಸ್ಟ್ ಟೆಂಪಲ್ ಆಫ್ ಜೆರುಸಲೇಮ್ ದೇವಾಲಯ, ಅಲ್ಲಿ ನಾವು ನೋಡ್ತೀವಿ ಆಲ್ರೆಡಿ ಜನ ಎಲ್ಲ ಕೋರ್ಟ್ಗಳು ಅಂಗಳಲ್ಲಿ ಜನ ಎಲ್ಲ ಸೇರ್ಕೊಳ್ತಾರೆ, ಅಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ 7 ದಿವಸ ಹಬ್ಬ ಮಾಡ್ತಾರೆ. ಆ 7 ದಿವಸದಲ್ಲಿ ಅದಕ್ಕೆ ಕನ್ನಡದಲ್ಲಿ ತರ್ಪಣ ನೀರನ್ನ ತಗೊಂಡು ತರ್ಪಣ ಒಂದು ಆಫರಿಂಗ್ ವಾಟರ್ ಡಿಬೇಷನ್ ಇದೆಲ್ಲ ಮಾಡಬೇಕು. ಇದನ್ನು ಯಾವ ರೀತಿ ಮಾಡೋದು? ಆ 7 ದಿವಸ ಕೂಡ ಒಬ್ಬ ಮಹಾಯಾಜಕ ಏನ್ ಮಾಡ್ಬೇಕು, ಚಿನ್ನದ ಇಂಡಿಗೆ ತಗೊಂಡು ಅದು ಟೆಂಪಲ್ ಹತ್ತಿರದಲ್ಲಿ ಸಿಲೋವ ಪದ ಹತ್ರ ಹೋಗುತ್ತೆ. ಆ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸ್ತಾರೆ. ಅವನು ಅವ್ನಿಂದ ಒಂದಷ್ಟು ಬೇರೆ ಫಾಲೋವರ್ಸ್ ಅವರೆಲ್ಲ ಬಿಂದಿಗೆಯಲ್ಲಿ ನೀರು ತಗೊಂಡ್ಬರ್ತಾರೆ.
ಟೈಮಿಂಗ್ ಯಾವ ರೀತಿ ಇತ್ತು ಹಿಂಗೆ ನೀರು ಬರೋದು ಇನ್ನೊಂದು ಕಡೆಯಿಂದ ಆ ಒಂದು ಯಜ್ಞವನ್ನ ಸಮರ್ಪಣೆ ಮಾಡೋದಕ್ಕೆ ಪ್ರಾಣಿಗಳನ್ನ ಚಿನ್ನಸೆಗೆ ತಂದವರು ಏನ್ ಮಾಡ್ತಾರೆ ಮೇಲ್ಗಡೆ ಎರಡು ಇದು ಇದೇ ತಿಳ್ಕೊಳ್ಳಿ ಅವರಲ್ಲಿ ನೋಡ್ರೆ ಈ ಕಡೆ ಒಂದು ತೂತು ಇರುತ್ತೆ ಈ ಕಡೆ ತೂತು ಇರುತ್ತೆ ಒಂದರಲ್ಲಿ ನೀರು ಅಂದ್ರೆ ಶಿಲೋಪಂತ ನೀರನ್ನು ಇನ್ನೊಂದರಲ್ಲಿ ದ್ರಾಕ್ಷಾರಸನ್ನು ಅದೆರಡು ಕೂಡ ಆ ಆಟ ಕೆಳಗಡೆ ಅದ್ರ ಕೆಳಗಡೆ ಹೋಗಿ ನಿಲ್ಲಿಸ್ತಾರೆ ಸೊ ಈ ಒಂದು ಇದನ್ನ ವಾಟರ್ ಸೆರೆಮನಿ ಇದು ನಡೆಯುವಾಗ ಅಲ್ಲಿದ್ದಂತ ಎಲ್ಲಾ ಜನರು ಕೂಡ ದೇವರಿಗೆ ಕೀರ್ತನೆ ಯಾವುದು ಕೀರ್ತನೆ ಮಾಡ್ತಿದ್ರು ಅಂದ್ರೆ 113ನೇ ಕೀರ್ತನೆ ಅಂತ 118ನೇ ಕೀರ್ತನೆ. See, these are called the Hallel. Hallel is what? Hallel is God. Hallelujah. That is praise be to God. That is Hallel. So ಇಲ್ಲಿ ಇವರು ಅದನ್ನ ಹಾಕ್ತಾ ಇದ್ರು. ಒಂದು ಇದನ್ನ ನಾವು ನೋಡೋದಾದ್ರೆ 125ನೇ ವಚನ ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು. ಇದನ್ನ ಅವರಲ್ಲಿ ಹಾಡೋದು. ಇದು ಹಾಡ್ತಿರ್ಬೇಕಾದ್ರೆ ಜನ ಏನ್ ಮಾಡೋರು ಕೈಗಳಲ್ಲಿ ಆಮೇಲೆ ಆ ನೀರುಮಿಜಿ ಕೊಂಬೆಗಳು ಅಂತ ಇಟ್ಕೊಂಡು ಒಂದು ಇದೇ ತರ ಅದನ್ನ ವೇರ್ ಮಾಡ್ಕೊಂಡು ಅವರು ಸಿಂಗ್ ದಿಸ್ choir came to sing the words of the song. All the worshippers, they shook their bullocks towards God. This is ಏನಪ್ಪಾ ಸೃಷ್ಟಿ ಮಾಡ್ತಾರೆ they were thanking God for all these deliverance, all these blessings. ದೇವರು ಮಾಡಿದ ಎಲ್ಲ ಆಶೀರ್ವಾದ ದೇವರವರು ಒದಗಿಸಿಕೊಂಡ ಎಲ್ಲ ತಂದೆ ದೇವರಿಗೆ ತಮ್ಮ ಕೃತಜ್ಞತೆಗಳನ್ನ ತೋರಿಸ್ತಾರೆ. ಇದು ಮಾಡ್ಬೇಕಾದ್ರೆ ಇಲ್ಲಿ ನಾವು ಆ 115ನೇ 25ನೇ ವರ್ಷದಲ್ಲಿ ಯೆಹೋವನೇ ದಯವಿಟ್ಟು ರಕ್ಷಿಸಿ, ಯೆಹೋವನೇ ದಯವಿಟ್ಟು ಸಾಕು ಹೊಸನ್ನ ಅಂತ ಕರೀತಾರೆ, ಕೂಗ್ತಾರೆ. ಹೊಸನ್ನ ಅಂದ್ರೆ ಸೇವೆ ನಮ್ಮನ್ನು ರಕ್ಷಿಸುವುದು. ಸೊ ಈ ರೀತಿಯಾಗಿ ಅವ್ರು ಹೇಳುವಾಗ ಅಂದ್ರೆ ಅವ್ರ ಇಂಟೆನ್ಷನ್ ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ಎರಡನೇದಾಗಿ ದೇವರು ಬೇಕು ಇದೇ ರೀತಿಯಾಗಿ ನಮಗೆ ಮಳೆ ಬೆಳೆ ಕಾಲ ಸರಿಯಾಗಿ ಆಗಲಿ, ನಮ್ಮ ದೇಶ ಸಮೃದ್ಧಿ ಆಗಲಿ, ನಿನ್ನ ಕೃಪೆ ನಿನ್ನ ದಯೆ ನಿನ್ನ ಕರುಣೆ ನಮ್ಮ ನಾವು ನಮ್ಮ ಎಲ್ಲ ಒಳ್ಳೆ ಒಳ್ಳೆ ಬೆಳೆ ಬಂದು ಅವರು ಸುಖವಾಗಿರೋ ರೀತಿಯಲ್ಲಿ ನಮ್ಮನ್ನ ಆಶೀರ್ವದಿಸಿ ದೇವರೇ ಅಂತ ಹೇಳ್ತಾರೆ. ಇನ್ನೊಂದು ಸ್ಪಿರಿಚುವಲ್ ಮೀನಿಂಗ್ ಏನಪ್ಪ ಈ ಒಂದು ವಾಟರ್ ಸೆರೆಮನಿ ಮಾಡಿದಾಗ ಪ್ರೇಯಿಂಗ್ ಗಾಡ್ ತಂದೆ ದೇವರೇ ನೀನು ಉನ್ನತ ಸೆಂಡ್ ಸಾಲ್ವೇಷನ್ ಇನ್ ಕನೆಕ್ಷನ್ ನೀವು ದಾವಿದನಿಗೆ ವಾಗ್ದಾನ ಮಾಡ್ತೀರ ಅಥವಾ ಬೇರೆ ಮೂರು ದಿವಸಗಳಿಗೂ ವಾಗ್ದಾನ ಮಾಡಿ ಮೋಶೆ ಜೊತೆ ಒಡಂಬಡಿಕೆ ಮಾಡ್ಕೊಂಡೇ ನೀವು ನನ್ನ ಆತ್ಮಗಳನ್ನು ಪ್ರಯತ್ನ ನಾನು ನಿಮ್ಮನ್ನ ಆಶೀರ್ವದಿಸ್ತೀನಿ. ಈ ಆಶೀರ್ವಾದವನ್ನ ತಂದೆ ದೇವರೇ ಈಗ ನೀವು ನಮಗೆ ಕೊಡಿ. ಅದಕ್ಕೆ ದಿಸ್ ಸಿಂಬಲ್ ಇದು ಅದರ ಒಂದು ಸಿಂಬಾಲಿಸ್. ಬಹುಶಃ ಈಗ ಹೇಳಿದೆ ಈಗ ನಮ್ಮನ್ನು ರಕ್ಷಿಸುವುದರ ಅರ್ಥ ಪುಸ್ತಕ ಸ್ವಾಮಿ ಎರುಸಲೇಮ್ ಬಂದ್ರಲ್ಲ, ಸ್ವಾಮಿ ಶಿವರಾಮ ಕೈನಲ್ಲಿ ಎರುಸಲೇಮ್ ಬಂದ ಜನ ಎಲ್ಲ ಏನ್ ಮಾಡ್ತಾರೆ ಬಟ್ಟೆಗಳು ಹಾಸಿದ್ರು, ಆಮೇಲೆ ಕೊಂಬೆಗಳು ಇದನ್ನ ಸಿಗು ಹಾಕ್ತಾರೆ. ಇಲ್ಲಿ ಇವರೆಲ್ಲ ಮಾಡ್ತಾ ಇದ್ರು. ಅಲ್ಲಿ ಇಲ್ಲಿ ಹೊಸನ ಅಂತ ಬೇರೆ ನಮ್ಗೆ ನಮ್ಮ ರಕ್ಷಿಸು ನಮಗೆ ಸಾಕರೆ ಇರ್ತದೆ. ಅಲ್ಲಿ ಜನ ಹೊಸನ ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲೆ ಲೋಕದಲ್ಲಿ ಜಯ. ದೇವರು ಆಲ್ಸೋ ಟೇಕಿಂಗ್ ಫಾರ್ ಪ್ರೊಟೆಕ್ಷನ್, ದೇವರು ನಮ್ಮನ್ನು ರಕ್ಷಿಸಿ. ಸೊ ಅದೇ ಇದೇ ಇದು ಕೂಡ ಅದೇ ಕಾರ್ಯವನ್ನು ಮಾಡ್ತಾನೆ. ಈಗ ಇದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನಿದೆ ಆತ್ಮೀಯವಾಗಿ ಇದನ್ನು ನಾವೇನಾದ್ರೂ ತಿಳ್ಕೋಬಹುದು ನೋಡೋದು. ನೀರು ಅಂತಂದ್ರೆ ಮನುಷ್ಯರಿಗೆ ನೀರು ಬಹಳ ಅತ್ಯವಶ್ಯ. ನಾವು ಬದುಕಬೇಕಾದ್ರೆ ನೀರು ಬಾಡಿನಲ್ಲಿ 80% 90% ಬರೀ ನೀರೇ. ಸೊ ವಿತೌಟ್ ವಾಟರ್ ನಾನ್ ಸರ್ವೈವ್. ಅದಕ್ಕೆ ವಾಟರ್ ರೆಪ್ರೆಸೆಂಟ್ಸ್ ದಟ್ ವಿಚ್ nourishes our hearts. ಸ್ಪಿರಿಚುವಲ್ ನಮ್ಮ ಒಂದು ಮನಸ್ಸನ್ನ ಬೆಳೆಸೋದಕ್ಕೆ ನಮ್ಮ ಒಂದು ಕಾಪಾಡೋದಕ್ಕೆ ನೀರು ಒಂದು ಸೂಚನೆ ಆಗಿದೆ. ಈ ತರ ಸಮಯದಲ್ಲಿ ಯೆಹೋವದೇವರು ಏನ್ ಮಾಡ್ತಾರೆ, ಇಸ್ರಾಯೇಲ್ ಬಗ್ಗೆ ಎರಡು ಆಪಾದನೆ. ಒಂದು ಏನ್ ಮಾಡೋದು ಅಂತಂದ್ರೆ ನಾವು ಯೆರೆಮೀಯ 2ನೇ ಅಧ್ಯಾಯ
13ನೇ ವರ್ಷದಲ್ಲಿ ಇದು ಮಾಡ್ತಾರೆ. ನನ್ನ ಜನರು 2 ಅಪರಾಧಗಳನ್ನು ಮಾಡುತ್ತಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರುದು ತೊಟ್ಟಿಗಳನ್ನು ಪಡೆದುಕೊಂಡಿದ್ದಾರೆ. ಯೆಹೋವನೇ ಎಲ್ಲದಕ್ಕೂ ಮೂಲ. ಅಂತ ದೇವರನ್ನು ಬಿಟ್ಟುಕೊಂಡು 2 ಅಪರಾಧ ಮಾಡಿದ್ದಾರೆ. ಜೀವಜಲದ ಬುಗ್ಗೆ, ಫೌಂಟೇನ್ ಆಫ್ ಲಿವಿಂಗ್ ವಾಟರ್, ಅದು ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ಬಿಟ್ಟಿಗೊಂದು ಬೇರೆ ಅವರೇ ಡಿವೈಸ್ ಮಾಡ್ತಾರೆ. ಎಂತಂತ ಹೇಳಿದ್ರೆ ಬಾಟಮ್ಲೆಸ್, ತಳನೇ ಇಲ್ಲ, ಏನ್ ನೀರು ಕೂಡ ಹೊರಡೋದು. ಅದಕ್ಕೆ ನೀರು ನಿಲ್ಲದ ಬಿರುದು ತೊಟ್ಟಿಗಳನ್ನು ಪಡೆದುಕೊಂಡಿದ್ದಾರೆ. ಇದು ಆವತ್ತಿನ ದಿವಸ ಯೆಹೋವನು ಸ್ಟಾರ್ಟ್ ಮಾಡಿತ್ತು. ಎರ್ಮಿಯ ಪ್ರವಾದಿ ಮುಖಾಂತರವಾಗಿ ನಾವು ಆ ಕಾರ್ಯ ಮಾಡ್ತೀವಿ. ನಮಗೂ ಕೂಡ ಸ್ವಾಮಿ ಹೇಳೋದು, ನಾನೇ ಜಲ ಕೊಡ್ತೀನಿ, ನಾನು ಕೊಡ್ತಕ್ಕಂಥ ನೀರನ್ನು ಕುಡಿಯೋರಿಗೆ ಎಲ್ಲಿಗೂ ಕೂಡ ನೀರಲ್ಲಿ ಆಗೋದಿಲ್ಲ ಅಂತ ಹೇಳೋದು. ವಿನೋದಿ, ಬಟ್ ಅದು ಬೇರೆ ನಮ್ಗೆ ಆ ನಂಬಿಕೆ ನಾವು ನೋಡ್ತಾ ಇದ್ದೀವಿ. ಸ್ವಾಮಿ ಕೂಡ ಮಾತಾಡುತ್ತೆ. ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 37-38 ತೆಗೆದುಕೊಂಡು John 7:37-38. ಆ ಜಾತ್ರೆಯ ಮಹಾದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಆ ಪಂಡಶಾಲೆ ಹಬ್ಬ ಆದಾಗ ನಮ್ಮ ರಕ್ಷಣಾ ಯೇಸು ಸ್ವಾಮಿ ಕೂಡ ಯೇಸು ಹೋದಾಗ ಇದು ಜಾತ್ರೆಯ ಕಡೆ ದಿವಸ ಅಂತ. ಆಕ್ಚುಲಿ ಅದು ಒಂದು 8th day sort of October. ಆ ಜಾತ್ರೆಯ ಕಡೆ ದಿವಸದಲ್ಲಿ ಸ್ವಾಮಿ ತೋರಿಸಿದ್ದಾರೆ. ಬೇರೆಗಳಲ್ಲಿ ಯಾವನಿಗಾದರೂ ನೀರಡಿಕೆಯ ಅವನು ನನ್ನ ಬಳಿಗೆ ಬಂದು ಕುಡಿಯಬೇಕು. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಜೀವಕರವಾದ ನೀರನ್ನು ಪಡೆದು ಕುಡಿಯುವುದು ಎಂದು ಕೂಗಿ ಹೇಳಿದರು. The loud voice Jesus proclaimed, "To come unto me, take water free of cost." ಕೈಯಲ್ಲಿ ತಗೊಳ್ಬೇಕು. ಅದೇ ಇವಾಗ ನಮಗೆ ಅಗೈನ್ ಸೇಮ್ ಆಪೋಸಿಟ್ ನೀರು ಬೇಕಾ? ಯೇಸು ಕ್ರಿಸ್ತ ನಮ್ಗೆ ಕೂಡ ಹೇಳ್ತಾರೆ, ನೀರು ಬೇಕಾ, ನಾನು ಜೀವಜಲ ಕೊಡ್ತೀನಿ, ಬನ್ನಿ ನನ್ನ ಸಾಧ್ಯ. ಸೊ ಇಲ್ಲಿ ಈ ಸ್ವಾಮಿ ಇದನ್ನ ಹೇಳಿದ್ರು, ದಾಹ ಉಳ್ಳವನಿಗೆ ಅದನ್ನೇ ಇನ್ನೊಂದು ಸ್ಮರಣ ರೆವಲ್ಯೂಷನ್ 21ನೇ ಅಧ್ಯಾಯ 6. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲಾ ನೆರವೇರಿದ್ದು, ನಾನು ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ನಾನು ಕೊಡುವೆನು. ಈ ರೀತಿ ಇರ್ಬೇಕಾದ್ರೆ ಯೇಸು ಸ್ವಾಮಿ ಕೂಡ ಇನ್ನೊಂದು ಮಾತು 4ನೇ ಅಧ್ಯಾಯ 14ನೇ ವಚನದಲ್ಲಿ John 4:14 verse. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಿಗೆ ಉಕ್ಕುವ ಒಲೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದರು. ಹೇಳ್ತಾರೆ, ನನ್ನನ್ನು ನಂಬಿದರು ಅಂತ ಹೇಳ್ತಾರೆ. ಯಾರು ಇದನ್ನ ನಂಬ್ತಾರೋ ಅಂಥವ್ರಿಗೆ ಏನಾಗುತ್ತೆ, ಅದು ನೀರಡಿಕೆ ಆಗೋದಿಲ್ಲ. ನಾನು ಕೊಡ್ತಕ್ಕಂಥ ನೀರು ಕುಡಿದ್ರೆ ಅದು ಜೀವಜಲದ ಒಳತೆಯಾಗಿ ಉಕ್ಕುವುದು, ಎವರ್ಲಾಸ್ಟಿಂಗ್ ಲೈಫ್, ಅದು ನಿತ್ಯ ಜೀವವನ್ನ ಒದಗಿಸಿಕೊಡುತ್ತೇನೆ. ಬಟ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ಯು ಟ್ರಸ್ಟ್ ಇನ್ ಮೀ. ಆತನನ್ನ ನಂಬಬೇಕು. ಅದಕ್ಕೆ ಟು ಆಲ್ ಹೂ ಆರ್ ಥರ್ಸ್ಟಿ ಐ ಗಿವ್ ದಿ ಸ್ಪ್ರಿಂಗ್ಸ್ ಆಫ್ ವಾಟರ್ ಲೈಫ್ ಫ್ರೀಲಿ ಇನ್ ದಟ್ ಸ್ಟಾರ್ಮ್. ಅದನ್ನೇ ನಾವು ಯೆಶಾಯ 55:1 ಕೂಡ ನೋಡ್ತೀವಿ ಹೋಗಬೇಡ. Isaiah 55:1 everyone that thirsteth come into the waters, and he that hath no money, ದುಡ್ಡಿಲ್ಲದವರು ಕೂಡ ಬನ್ನಿ, buy and eat. Come, buy wine and milk without money, without price. ಇದು ಒಂದಾಗಿದೆ. This is not water serving. Next ನೋಡ್ತಕ್ಕಂಥದ್ದು temple light show. This is another thing. The Feast of Tabernacles ಅಲ್ಲಿ ನಡೀತಾ ಇದ್ದಂತ ಕಾರ್ಯಗಳಲ್ಲಿ ಇದು ವಾಟರ್ ಸೆರೆಮನಿ ಅಂತ. ಇನ್ನೊಂದು
ಟೆಂಪಲ್ ಲೈಟ್ ಶೋ ಇದೇನ್ ಮಾಡೋದು, ಈ ವಾಟರ್ ಸೆಂಡ್ ಇದು ಮುಗಿದ್ಮೇಲೆ ಎಲ್ಲ ಟೆಂಪಲ್ ಬರೋದು. ರಾತ್ರಿ ಹೊತ್ತಲ್ಲಿ ಏನ್ ಮಾಡೋದು, ಅಲ್ಲಿ ಇರ್ತಾರೆ ನಾಲ್ಕು ಚಿನ್ನದ ದೀಪಸ್ತಂಭ, 4 golden ಕ್ಯಾಂಡಲ್ ಬ್ರಾಸ್ with 4 golden bowls. ತುಂಬಾ ದೊಡ್ಡ ಸೆಟ್ ಅದು ಇಟ್ಬಿಟ್ಟು ಅದ್ರಲ್ಲಿ ಎಣ್ಣೆ ಹಾಕಿಬಿಟ್ಟು ನೈಟ್ ದೀಪ ಹಾಕಿಬಿಡು. ಆ ಬೆಳಕು ಎಷ್ಟು ಇತ್ತು ಅಂದ್ರೆ ಇಡೀ ದೇವಸ್ಥಾನದಲ್ಲಿ ಎಲ್ಲಾ ಕಡೆ ಬೆಳಕು ಪ್ರಕಾಶಮಾನವಾಗಿ ಹರಡ್ತಾ ಇರ್ತದೆ. ದ ಇಲ್ಯುಮಿನೇಷನ್ ಆಫ್ ಟೆಂಪಲ್ ಇದು ನಮ್ಗೆ ಏನನ್ನ ಸೂಚಿಸುತ್ತೆ? ವಾಟ್ ಡಸ್ ದಿಸ್ ಇಂಡಿಕೇಟ್? ನೋಡೋದು illumination of temple was regarded it has a symbolic meaning. ಏನಪ್ಪ ಅಂದ್ರೆ ಈಗಾಗಲೇ ಹೇಳಿದ್ರು, ಕತ್ತಲಲ್ಲಿ ನಡೆಯುವವರಿಗೆ ಒಂದು ಬೆಳಕನ್ನ ಹೊರತಂದಿದೆ. ಇನ್ನೊಂದು ನಾವು ಏನನ್ನ ಹೋಲಿಸ್ಕೊಂಡ್ರೆ ಶಕ್ತಿನಾಥ್ ದೇವರ ದರ್ಶನದ ಅದು ಮಂಜೂಷ್ ನೇರಗಳಿರ್ತಾರೆ, ದೇವರ ಒಂದು ಪ್ರಸನ್ನತೆ ಭಾವ ಪ್ರಕಾಶ ಶಕ್ತಿನಾಥ್ ಅದಕ್ಕೂ ಕೂಡ ನಾವು ಹೋಲಿಸ್ಕೊಂಡು. ಬಟ್ ಇಂಪಾರ್ಟೆಂಟ್ ಆಗಿ ಸ್ವಾಮಿ ಮಾತಾಡ್ತಾರೆ, ಐಸಾನಲ್ಲಿ ಬರುತ್ತೆ, ಯಶಾಯ 9ನೇ ಅಧ್ಯಾಯ 2ನೇ ವಚನದಲ್ಲಿ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತರಾದ ದೇಶದಲ್ಲಿ ಪ್ರಕಾಶವು ಹೊಳೆಯಿತು. ಒಂದು ರೀತಿ ನೋಡೋದಾದ್ರೆ ಅವರ ಶಕ್ತಿಯನ್ನು ಆಗಿನ ಕಾಲದಲ್ಲಿ ಈಗ ಮುಂದೆ ದೇವರಾಗಿ ಬರೋದು ಹೀಗೆ ಪ್ರಪಂಚ ದೊಡ್ಡ ಬೆಳಕು ಕಾಣಿಸ್ತು. ಅದು ಒಂದು ಸಿಂಬಲ್ ಕಾರ್ಗತ್ತರ ಇದ್ದವರಿಗೆ, ಕಾರ್ಗತ್ತರಾದ ದೇಶದಲ್ಲಿ ಇದ್ದವರಿಗೆ ಪ್ರಕಾಶ ಹೊಳೆಯಿತು. ಇನ್ನೊಂದು ವರ್ಷಗಳನ್ನ ಲೂಕನ್ ಸಿಂಬಲ್ 1ನೇ ಅಧ್ಯಾಯ 78-79. Luke 1st chapter 17-19. ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ, ಕತ್ತಲೆಯಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅನ್ನೋದು. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಳೋದೇ ಕತ್ತಲಲ್ಲಿಯೂ ಮರಣಾಂತ ಕಾಲದಲ್ಲಿಯೂ ವಾಸಿಸುವ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲಗಳನ್ನು ಸಮಾಧಾನ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದರೆ ಯಾವುದು? ಪ್ರಕಾಶ ಕೊಡ್ತಕ್ಕಂಥದ್ದು ಯಾರು? ಬೆಳಕು ಕೊಡ್ತಕ್ಕಂಥದ್ದು ಯಾರು? ಹಾಗೆ ಒಂದು ಪ್ರಶ್ನೆ ಓದೋಣ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 12. John 8:12. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಸ್ವಾಮಿ ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು, ಮತ್ತು ನನ್ನನ್ನು ಅನುಸರಿಸು ಕತ್ತಲಲ್ಲಿ ನಡೆಯದೆ ಲೈಟ್ ಆಫ್ ಲೈಫ್, ಜೀವ ಕೊಡುವ ಬೆಳಕನ್ನ ನನ್ನಲ್ಲಿ ಹೊಂದಿರುತ್ತದೆ. ಸೊ ಇದು ಆವತ್ತು ಅವ್ರು ಮಾಡಿದ ರೈಟಿಂಗ್ಸ್ ವಾಸ್ ಸಿಂಬಾಲಿಕ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಒಂದು ಛಾಯ ಸ್ವಾಮಿ ಬಂದ ಆ ಕಾರ್ಯ ಮಾಡ್ತಾರೆ, ಅದನ್ನ ಅವರು ಹಬ್ಬ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದು ನಾವು ಅಂದ್ರೆ ಸ್ವಾಮಿ ಒಬ್ಬ ಕುರುಡನ್ಗೆ ಕಳ್ಕೊಡ್ತಾರೆ. ಯಾವ್ದು ಮಾಡೋದು ಅಂತ ಹೇಳಿದ್ರೆ ಇದನ್ನ ಯೂಸ್ ದ ವಾಟರ್ ಫ್ರಮ್ ದ ಪೂಲ್ ಆಫ್ ಸ್ಲೋ. ಆ ಸ್ಲೋ ಕೊಳದಿಂದ ನೀರನ್ನ ಉಪಯೋಗ ಮಾಡ್ಬಿಟ್ಟು ಪರ್ಸನ್ ವಾಸ್ ಬಾರ್ನ್ ಬ್ಲೈಂಡ್, ಅವನಿಗೆ ಕಣ್ಣು ಹೆಚ್ಚುತ್ತಾರೆ, ಅವನಿಗೆ ದೃಷ್ಟಿ ಬರ್ತದೆ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 5-11 ನಾವು ಅಂದ್ರೆ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಬೆಳಕು ಯಾವುದು ಅಂದ್ರೆ ಯೇಸು ಸ್ವಾಮಿ. ಆ ಬೆಳಕು ಸ್ವಾಮಿಗೆ ಒಂದು ಬೇರೆ ಯಾರನ್ನು ಸಾಧ್ಯ. ಅದು ಲೋಕಕ್ಕೆ ಬೆಳಕನ್ನು ಕೊಡುತ್ತೆ. ಮತ್ತು ಆ ಬೆಳಕನ್ನು ನಾವು ನಂಬೋದಿದ್ದೇವೆ. ಸ್ವಾಮಿ ಮಾತಾಡ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಕ್ಯಾನ್ ಬಿ ಲೈಟ್ ಆನ್ ಅವರ್ ಓನ್. ನಾವೇ ಬೆಳಕನ್ನ ಪ್ರಕಾಶ ಸ್ಪರ್ಶಕ್ಕಾಗುತ್ತೆ. ಬಿಕಾಸ್ ವಿ ಓನ್ಲಿ ರಿಫ್ಲೆಕ್ಟ್ ದ ಲೈಟ್ ಫ್ರಮ್ ಕ್ರೈಸ್ಟ್. ಕ್ರಿಸ್ತನಿರ್ತಕ್ಕಂಥ ಬೆಳಕನ್ನ ನಾವು ಪ್ರತಿಫಲಿಸೋದೆವು. ನಮ್ಮಷ್ಟು ನಾವೇ ಬೆಳಕನ್ನು ಓದಲಿಕ್ಕೆ ಸಾಧ್ಯ ಆಗೋದು. ಅದನ್ನೇ ಹೇಳಿದರು. ಸೊ ಈ ಒಂದು ಕಾರಣದಿಂದ ಯೇಶುವ ಆದ ಜೀಸಸ್ ಇಸ್ ದ ಸಬ್ಸ್ಟೆನ್ಸ್ ಅಂಡ್ ಇನ್ನರ್ ಬೀಯಿಂಗ್ ಆಫ್
this holiday. The Feast of Tabernacle ಅಂದ್ರೆ crux of this ಏನಪ್ಪ ಅಂದ್ರೆ the substance ಏನಿದೆ yes. Next ನೋಡೋಣ the mystery of the Feast of Tabernacles. ಈ ಪರ್ಣಶಾಲೆಗಳ ಹಬ್ಬ ಇದು Feast of Final Harvest. ಸ್ಪಿರಿಚುವಲಿ ನೋಡಿದ್ರೆ ಇದು ಟ್ರಾನ್ಸ್ಫರ್ ಮಾಡತಕ್ಕಂಥ ಹಾರ್ವೆಸ್ಟ್, ಲಾಸ್ಟ್ ಮಾಡತಕ್ಕಂಥ ನಡೆಯತಕ್ಕಂಥ ಹಾರ್ವೆಸ್ಟ್. ಇಲ್ಲಿ ಸುಮಾರು ಇದನ್ನು ನಾವೇ ಹೇಳ್ಬೇಕು, ಹಾರ್ವೆಸ್ಟ್ ಆಫ್ ಫ್ರೂಟ್ಸ್ ಫಲಗಳನ್ನ ಇದು ಮಾಡ್ತಾರೆ. ಇದು ನೋಡ್ಬೇಕಾದ್ರೆ ಹಾರ್ವೆಸ್ಟ್ ಮಾಡೋವಾಗ ಎಲ್ಲ ದಾಳಿಂಬೆ, ಸಪೋಟ, ಬೇರೆ ಹಣ್ಣುಗಳನ್ನೆಲ್ಲ ಅವರು ಬಲಿ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು 3 ಬಗ್ಗೆ ಮಾತ್ರ ಚರ್ಚೆ ಮಾಡೋಣ. ನಮ್ಮ ಇದಕ್ಕೆ ರೆಲೆವೆಂಟ್ ಆಗಿ one was the feast of grapes, ದ್ರಾಕ್ಷಿನ ಕೊಯ್ದು ಮಾಡೋದು. ಇನ್ನೊಂದು ಅಂಜೂರ, ಫಿಗ್ಸ್, ಅಂಜೂರವನ್ನು ಕೊಯ್ದು ಮೂರನೇ ಬಂದ್ಬಿಟ್ಟು ಆಲಿವ್ ಎಣ್ಣೆ ಮಾಡೋದ ಅದನ್ನ ಇದು ಮಾಡ್ತಾರೆ. ಇದರಲ್ಲಿ ಗ್ರೇಪ್ಸ್ ಅಂತಂದ್ರೆ ಏನು ನಮ್ಗೆ ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬೆಳೆ, ನನ್ನ ತಂದೆ ಬದುಕಲ್ಲ, ನೀವು ಕೊಂಡ್ಬೇಕು ಹೋದ್ರೆ. ಗಮನಿಸಬೇಕಾದ ವಿಷಯ ಅಂದ್ರೆ ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬೆಳೆ, ಐ ಆಮ್ ದ ಟ್ರೂ ವೈನ್. ನಾನೇ ನಿಜವಾದ ದ್ರಾಕ್ಷಿ ಬೆಳೆ, ಅಲ್ಲಿ ಸುಳ್ಳಾದ ದ್ರಾಕ್ಷಿ ಬೆಳೆ ಅದಿದ್ರೇನೆ ನಿಜವಾದ ದ್ರಾಕ್ಷಿ ಬೆಳೆ ಸ್ಟಿಚ್ ಮಾಡಿ ಹೇಳ್ತಾರೆ. ಆ ಸುಳ್ಳಾದ ದ್ರಾಕ್ಷಿ ಬೆಳೆ ವೈನ್ ಅದು ಯಾವ್ದು ಅಂತಂದ್ರೆ ಲೋಕದಲ್ಲಿ ಇರ್ತಕ್ಕಂಥ ಎನಿಥಿಂಗ್ ದಟ್ ಇಸ್ ಅಗೇನ್ಸ್ಟ್ ಕ್ರೈಸ್ಟ್, ಅಗೇನ್ಸ್ಟ್ ದ ಗಾಸ್ಪಲ್, ಅದು ಫೇಕ್ ವೈನ್. ಸೊ ಅಂತ ಒಂದು ಇವಾಗ ಇಲ್ಲಿ ಈ ಗ್ರೇಪ್ಸ್ ಹೇಳ್ಬೇಕಾದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ದೇವರು ಮಾತಾಡ್ತಾರೆ ಅಂದ್ರೆ ಈ ಒಂದು ಸುಳ್ಳಾದ ಒಂದು ದ್ರಾಕ್ಷಿ ಹಣ್ಣು ಬಹಳ ಚೆಳುತ್ತಿರುತ್ತೆ, ಹುಳಿ ಇರುತ್ತೆ, ಅದು ಒಳ್ಳೆ ದ್ರಾಕ್ಷಿ ಬೆಳೆದಿಲ್ಲ. Here it is not referring to Jewish people, ಅವರಲ್ಲ, ಒಂದು ಅದು ಕೂಡ ದ್ರಾಕ್ಷಿನೇ, ಆದ್ರೆ ಇಟ್ ಇಸ್ ಫೇಕ್. ಅದನ್ನ ಹಾರ್ವೆಸ್ಟ್ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಒಂದು ವರ್ಷ ಹೋಗೋಣ, 14ನೇ ಹೋಗ್ತಾರೆ. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಕುಚ್ಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಇದು ಇಸ್ರಾಯೇಲ್ಗೆ ಅಲ್ಲ, ಬೇರೆ ಜನಗಳು ಪ್ಯಾಗನ್ ನೇಷನ್ಸ್ ಅದಕ್ಕೆ ಎನಿಮೀಸ್ ಆಫ್ ಇಸ್ರಾಯೇಲ್, ಅವ್ರಿಗೆ ವಿರುದ್ಧವಾಗಿ ಅವನನ್ನು ಏನ್ ಮಾಡ್ತಾರೆ, ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗುಣಿಸಿಕೊಂಡು ಕೊಯ್ಯಿ ಅದ್ರ ಹಣ್ಣುಗಳು ಪೂರ ಮಾಗಿವೆ ಅಂದ್ರೆ ಪಾಪರು ಕೂಡ ತುಳುತ್ತಾ ಇದೆ. ನಾವು ಇಸ್ ಟೈಮ್ ಫಾರ್ ಹಾರ್ವೆಸ್ಟಿಂಗ್ ಅಂಡ್ ಡಿಸ್ಟ್ರಾಯಿಂಗ್. ಅದಕ್ಕೆ ಹೇಳೋದು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ತೊಟ್ಟಿಯಲ್ಲಿ ಹಾಕಿದ್ರು. ಇನ್ನೊಂದು ರೆವಲ್ಯೂಷನ್ 19ನೇ ಅಧ್ಯಾಯ 15 ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಅವನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯ ಸುಳಿಯುತ್ತಾನೆ. This is the judgment. So these are tabernacle ಅಂದ್ರೆ in one sense it is judgment. ದೇವರನ್ನು ಕೊಡ್ತಕ್ಕಂಥ ಒಂದು ನ್ಯಾಯ ತೀರಿಕೆ. ಅದೆಲ್ಲ ಹೊಸಸಿದೆ. ಇವಾಗ ಇದನ್ನ ಯಾರು ಹೀಗೆ ಈ ರೀತಿಯ ಕರ್ಮ ಮಾಡ್ತಾರೆ, ಸತ್ಯದ ಹೇಳ್ತಾರೆ, ಹೂ ಗ್ಯಾದರ್ ದಿಸ್ ನೇಷನ್ಸ್. ಬೈಬಲ್ ಹೇಳ್ತಾರೆ ಡೆಮೋನಿಕ್ ಸ್ಪಿರಿಟ್ಸ್ ಅಂದ್ರೆ ದೆವ್ವಗಳು. ಆ ದೆವ್ವಗಳು ಇವರನ್ನ ಒಗ್ಗೂಡಿಸ್ತಾರೆ ವಿರುದ್ಧವಾಗಿ. ಅದಕ್ಕೆ ಪ್ರಕಟಣೆ 14ನೇ ಅಧ್ಯಾಯ
Revelation 16 chapter 17. ಮತ್ತು ಗಡ್ಡ ಸರ್ಪ ಮೃಗ ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು. ಇವು ಮಹತ್ ಕಾರ್ಯಗಳನ್ನು ಮಾಡುವಂತ ದೆವ್ವಗಳು. They are the spirits of devil working miracles. ಏನ್ ಮಾಡ್ತಂತದ್ದು? ಭೂಲೋಕದಲ್ಲಿಯೂ ಇರುವ ರಾಜನ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವು. ಇದು ಭೂಲೋಕದಲ್ಲಿ ಆಗತಕ್ಕಂತ ಆ ಯುದ್ಧಕ್ಕೆ ಈ ಒಂದು ಡೆಮೋನಿಕ್ ಸ್ಪಿರಿಟ್ಸ್ ಅವೆಲ್ಲ ಕೂಡಿಸ್ತಾರೆ. ಬಂದು ನಾವು ಯಾರಾவது ಹೇಳಿಕೆ ಯಾವುದೇ ಕಾರ್ಯ ಆದರೂ ದೇವರ ಚಿತ್ತ ಇದ್ದರೆ ಅನುಮತಿ ಇದೆ ಸಾಕು. ದೇವರು ಮಾಡತಕ್ಕಂಥ ಯೋಜನೆ ಅನುಗುಣವಾಗಿ ನಡೆಯುತ್ತೆ. ಆದ್ರೆ ಅವರು ಬೇರೆ ಬೇರೆ ಇವ್ರನ್ನ ಯೂಸ್ ಮಾಡ್ತಾರೆ ಕಾರ್ಯಕ್ಕೆ. ಇಲ್ಲಿ ದುಷ್ಟ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಅವರೆಲ್ಲರೂ ಕೂಡ ಬರ ಮಾಡ್ತಾರೆ ಅಂತ ನಾವು. ಇವಾಗ ಹೀಗೆ ಇನ್ ಗ್ಯಾದರಿಂಗ್ ಆಫ್ ನೇಷನ್ಸ್ ಪ್ರೆಸೆಂಟ್ ಗ್ಲೋಬಲೈಸೇಷನ್ ಎಲ್ಲಾನು ಗ್ಲೋಬಲೈಸ್ ಆಗ್ತಾ ಇದೆ. ನಾವು ಲೀಗ್ ಆಫ್ ನೇಷನ್ಸ್ ಇತ್ತು, ಆಮೇಲೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಸಾಫ್ ಬ್ರಿಕ್ಸ್ ಬಂದಿದೆ. ಇದೆಲ್ಲ ನೋಡ್ಬೇಕಾದ್ರೆ ಗ್ಲೋಬಲೈಸೇಷನ್ ಅಂತ ಕಮ್ಯುನಿಕೇಶನ್ ಕೂಡ ಈಗ ಒಂದು ಸೆಕೆಂಡ್ ನಲ್ಲಿ ನೋಡಾಗುತ್ತೆ ಮೆಸೇಜ್ ನಾಲೆಜ್ ಬರುತ್ತೆ. ಇದೆಲ್ಲ ಗ್ಲೋಬಲೈಸೇಷನ್ ಥಿಂಗ್ಸ್ ಇದ್ರ ಜೊತೆಯಲ್ಲಿ ಇನ್ನೊಂದು ಗ್ಲೋಬಲೈಸೇಷನ್ ಆಗ್ತಾ ಇದೆ. ವಿಚ್ ಇಸ್ ವಿ ಆರ್ ಕನ್ಸರ್ನ್. ಅದೇನು ಅಂದ್ರೆ ಎಂಟೈರ್ ವರ್ಲ್ಡ್ಗೆ ದೇ ವಾಂಟ್ ಹ್ಯಾವ್ ಒನ್ ಸ್ಟೇಟ್ ಅಂಡ್ ಒನ್ ರಿಲಿಜನ್. ಇದು ಈಗ ಬಹಳ ನಡೀತಾರೆ. ಅಂಡ್ ಹೋಪ್ ರೋಮನ್ ಇದಿರಲ್ಲ, ಅವರು ಈಸ್ ಟೇಕಿಂಗ್ ಎ ಲೀಡ್ ಇನ್ ದಿಸ್. ದೇ ಶುಡ್ ಓನ್ಲಿ ಒನ್ ಸ್ಟೇಟ್ ಅಂಡ್ ಒನ್ ರಿಲಿಜನ್. ಇವಾಗ ಇದನ್ನೇ ನೋಡ್ಬೇಕಾದ್ರೆ ಇಂಡಿಯಾದಿಂದ ಪೇಷನ್ಸ್ ಒಂದು ಅಮೇಜನ್ಗಳಾಗಿ ಇಸ್ರಾಲ್ ಯಾವ ರೀತಿ ದೇವರು ಮಾಡ್ತಾರೆ. ವಿನೋದ 1870 ನಲ್ಲಿ ತಂದೆಯ ದೇವರು ಇಸ್ರಾಲ್ ವಿಶ್ವದ ಮೂಲೆಗಳು ಡಯಾಸ್ಪೋರಾ ಹೋದಾಗ ಇವಾಗ ಅವರು ವಾಪಸ್ ಕರ್ಕೊಂಡು ಎಷ್ಟು ವರ್ಷ ಆಗಿದೆ? ಮೋರ್ ದನ್ 2000 years. 2000 ವರ್ಷ ಆದ್ಮೇಲೆ ಅವರೆಲ್ಲ ಸ್ಟಾರ್ಟೆಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ವರ್ಲ್ಡ್. ಅವರಿಗೆ ಅವರದೇ ಆದಂತಹ ಒಂದು ರಿಲಿಜನ್ ಇಲ್ಲ, ಒಂದು ರೀಜನ್ ಇಲ್ಲ, ಒಂದು ದೇಶ ಇಲ್ಲ, ಒಂದು ಪ್ರಾಂತ್ಯ ಇಲ್ಲ, ಒಂದು ಲ್ಯಾಂಗ್ವೇಜ್ ಇಲ್ಲ, ಒಂದು ಕಾನ್ಸ್ಟಿಟ್ಯೂಷನ್ ಇಲ್ಲ, ಒಂದು ಕಲ್ಚರ್ ಇಲ್ಲ, ಎಂತದಿಲ್ಲ, ಎಲ್ಲ ಚಂದ್ರಬಿಟ್ಟಿದೆ. ಈಗ ಅಂಥವ್ರನ್ನ ದೇವ್ರು ಏನ್ ಮಾಡ್ತಾರಂತೆ, ಇಂಡಿಯಾದಿಂದ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ ಗೊತ್ತು ಓದಿದಿಲ್ಲ ಅದನ್ನ. ಇಸ್ರೇಲ್ಗೆ ಯಾವಾಗ 14 May 1940. ಸೊ ಆವಾಗ ನೇಷನಲ್ ಇಸ್ರೇಲ್ ವಾರ್. ಅದಕ್ಕೆ 3 ವರ್ಷ ಮುಂಚೆನೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಎಕ್ಸಿಸ್ಟೆನ್ಸ್. ಹೆಂಗೆ ಅಂದ್ರೆ ದೇವರೊಂದು ಕಾರ್ಯ ಮಾಡ್ತಾರೆ, ಅದು ಪ್ಯಾರಲಲ್ ಆಗಿ ಸೇಫ್ ಮಾಡ್ಕೊಂಡು ಹೋಗ್ತಾರೆ. It's always a conflict between the righteous and good and bad. This is what is happening. ಈ ಒಂದು ಒಟ್ಟಿಗೆ ಬರ್ಬೇಕಾದ್ರೆ it was not an easy thing. ಅದಕ್ಕೆ ಒಂದು they were hated without a cause. ನಾವು ಕಾರಣವಿಲ್ಲದೆ ಜನ ಅವ್ರನ್ನ ಹೇಟ್ ಮಾಡ್ತಾರೆ. ನಿರ್ದಾಕ್ಷಿಣ್ಯ they were helpless. ಇದಾಗಿ ಮಾಡ್ತಾರೆ. ದೇವ್ರು ಏನ್ ಮಾಡ್ತಾರೆ ಗಾಡಿ ನಂಬರ್ ಕಂಪ್ಯೂಟರ್ ಹಾಕ್ತಂದ್ರ ಅವ್ರ ಕರೆಕ್ಟ್ ನಂಬರ್ ಬರಲ್ಲ. ಗಾಡಿ ನಂಬರ್ ಅಷ್ಟ ಹಾಕೋದು ಕಂಪ್ಯೂಟರ್ದಾಗ ಹಾಕಿದ್ರ ಯೆರೂಸಲೇಮನ್ನು ಸುತ್ತಣ ಸಕಲ ಜನಾಂಗಗಳಿಗೆ ಅಮಲೇರಿಸಿ ಓಲಾಡಿಸುವ ಗೋಗುಣಿಯನ್ನಾಗಿ ಮಾಡುವೆನು. ಯೆರೂಸಲೇಮಿಗೆ ಮುತ್ತಿಗೆ ಹಾಕುವಾಗ ಯೆಹೂದಕ್ಕೂ ಇಕ್ಕಟ್ಟಾಗುವುದು. ಆ ದಿನದಲ್ಲಿ ನಾನು ಯೆರೂಸಲೇಮನ್ನು ಸಮಸ್ತ ಜನಗಳಿಗೂ ಭಾರೀ ಬಂಡೆಯನ್ನಾಗಿ ಮಾಡುವೆನು. ಅದನ್ನೆತ್ತುವವರೆಲ್ಲರಿಗೂ ಕಡು ಗಾಯವಾಗುವುದು. ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವವು. ಸಿಸ್ಟರ್ ಆಫ್ ಮಾಡಿ ಹೋಗನೆ ಅವ್ರ ಪರವಾಗಿ ಮಾಡ್ತಾ ಮಾಡಿ ಸುನಂದ ಸಿಸ್ಟರ್. ಆಕ್ಚುಲಿ ಇಸ್ರೇಲ್ ನೋಡೋದು ಎಷ್ಟಿದೆ ಅಂದ್ರೆ 8,630 ಸ್ಕ್ವೇರ್ ಮೈಲ್ಸ್ ಏರಿಯಾ. ಕರ್ನಾಟಕದ 1/10 ಪಾರ್ಟ್.
ಸಾರಿ ಅಷ್ಟು ಸಣ್ಣ ರಾಷ್ಟ್ರ ಇವತ್ತಿನ ಇಡೀ ವರ್ಲ್ಡ್ ನಲ್ಲಿ ಯಾರು ಕೇಳಿದ್ರೆ ಇಸ್ರಾಯಲ್ ಏನಕ್ಕೆ ಲೈಕ್ ಬೆಂಚ್ ಮಾರ್ಕ್ ಇಸ್ರಾಯಲ್ ನೋಡ್ಬಿಟ್ಟು ಅವ್ರು ಬೇರೆ ಇದನ್ನೆಲ್ಲ ಡಿಸೈಡ್ ಮಾಡ್ತಾರೆ ಅಂತ ತಾಕಿತ್ತಲ್ಲ ವೈಸ್ ಬೈಬಲ್ ಸೇಸ್ ದಿಸ್ ಇಸ್ ದಿ ಲಾಸ್ಟ್ ಡೇಸ್ ಆಫ್ prophecy in the Bible. ಸತ್ಯದಲ್ಲಿ ಹೇಳಿರ್ತಕ್ಕಂಥ ಪ್ರವಾಸಿರ್ತಕ್ಕಂಥ ಅಂತ್ಯ ದಿವಸಗಳು ಅದಕ್ಕೆ ಜಕರ್ಯ 14 behold the day of the Lord cometh, and thy spoil shall be divided in the midst of thee. I will gather all nations against Jerusalem back to the ಈಗ ವೈನ್ ಪ್ರೆಸ್ ಅವರ ಪ್ರಶ್ನೆ ದ್ರಾಕ್ಷಿ ನೇಷನ್ ದ್ರಾಕ್ಷಿ ಹಣ್ಣನ್ನ ಕುಯ್ದು ದೇವರ ರೌದ್ರನ್ನು ತೊಟ್ಟಿಯಲ್ಲಿ ಹಾಕಿದ ಸೂರ್ಯರು ಯೋವೇಲನ ಪ್ರವಾದನೆ 3ನೇ ಅಧ್ಯಾಯ 2ನೇ ವಚನ. Joel 3rd chapter 2nd verse. ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ಜನರನ್ನು ದೇಶ ದೇಶಗಳಿಗೆ ಚದರಿಸಿ ನನ್ನ ದೇಶವನ್ನು ಹಂಚಿಕೊಡುವೆ ಅಷ್ಟೇ. ಅವುಗಳೊಂದಿಗೆ ವಿವಾದ ಮಾಡುವುದು actual ನೋಡೋದಂದ್ರೆ says I pronounce judgment against ಅವ್ರಿಗೆ ವಿರುದ್ಧವಾಗಿ ನಾನು ನನ್ನ ನ್ಯಾಯ ತೀರ್ಪನ್ನು ಕೊಡ್ತೀನಿ. So ಇದು about the Gentile nations or enemies of Israel. Now we come to the second harvest of figs ಅಂತಂದ್ರೆ ಅಂಜೂರನ ಬೈಬಲ್ ಯಾವುದು ಇಸ್ರಾಯೇಲ್ ಪ್ರಜೆಗೆ ಅಂಜೂರ ಫಿಗ್ ಅಂದ್ರೆ ಇಸ್ರಾಯೇಲ್ ಒಂದು ವರ್ಷ ಹೋಶೇಯ 9ನೇ ಅಧ್ಯಾಯ 10ನೇ ವಚನ. ಹೋಶೇಯ 9 ಕಾಡಿನಲ್ಲಿ ದ್ರಾಕ್ಷಿಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ಹೇಳ್ತಾರೆ ನಿಮ್ಮ ಪಿತೃಗಳು ಯಾವ ರೀತಿ ಇರುತ್ತೆ ಫಸ್ಟ್ ಫ್ರೂಟ್ಸ್ ಫಿಗ್ ಅಂದ್ರೆ ಇಟ್ refers to Israel. So Israel ಇವಾಗ harvest ಆಗುತ್ತೆ, Israel harvest ಆಗುತ್ತೆ. In other words, the Jewish people should be in gather. ಅವನ ವರ್ಕ್ ಕೂಡಿಸ್ತಾರೆ. ಈಗ ಇದಕ್ಕೆ ಏನಾದ್ರು ರೆಫರೆನ್ಸ್ ಜೆರೆಮಿಯ 4ನೇ ಅಧ್ಯಾಯ ನೋಡ್ಕೋಬಹುದು. ಈಗ ಈ ಅಂಜೂರದ ಒಂದು ವಿಷಯ ವೈಶಿಷ್ಟ್ಯ ಏನಂದ್ರೆ ಅದು ವರ್ಷಕ್ಕೆ 2 ಸರ್ತಿ ಒಂದು ಸ್ಪ್ರಿಂಗ್ ಸೀಸನ್ ಅಲ್ಲಿ ಇನ್ನೊಂದು ಆಟಮ್ ಸೀಸನ್. ಸ್ಪ್ರಿಂಗ್ ಸೀಸನ್ ಅಲ್ಲಿ ಕೊಟ್ಟಾಗ ಬಹಳ ಕಡಿಮೆ ಜಾಸ್ತಿ ಇಲ್ಲ. ಆಟಮ್ ಸೀಸನ್ ಇದೆ ಅದು ಯಥೇಚ್ಛವಾಗಿ ಬ್ಲಾಸಮ್ ಅಂತ. ಅದೇ ರೀತಿಯಾಗಿ ಇಸ್ರಾಯೇಲ್ ಹಾರ್ವೆಸ್ಟ್ ಆದಾಗ ಜೂಯಿಶ್ ಹಾರ್ವೆಸ್ಟ್ ಆದಾಗ ಎಷ್ಟು ಮಾಡೋದು ಟೋಟಲ್ ಬಂದಿದೆ ಕಡಿಮೆ ಜನ. ನೆಕ್ಸ್ಟ್ ಒಂದು ಹಾರ್ವೆಸ್ಟ್ ಆಗುತ್ತೆ ಆವಾಗ ಅದು ಆಟಮ್ ಸೀಸನ್ ಅಲ್ಲಿ ಆಗುವಂತ ಹಾರ್ವೆಸ್ಟ್. ಸೊ ದೇರ್ ಆರ್ 2 harvests of figs. ಒಂದು ಅರ್ಲಿ ಹಾರ್ವೆಸ್ಟ್ ಇನ್ನೊಂದು ಲೇಟರ್ ಹಾರ್ವೆಸ್ಟ್. ಇದು ಅದಕ್ಕೆ the feast of tabernacles is symbolic of gathering of Israel nation. ಇನ್ನೊಂದು ನಾವು ಸ್ವಾಮಿ ಮಾತಾಡ್ತಾರೆ ಇವಾಗ ಇಸ್ರಾಯೇಲ್ಗೆ ಬುದ್ಧಿಯನ್ನೆಲ್ಲ ಸೇರ್ಕೊಂಡು ಒಂದು ಜಾಗ ಸೇರಿಸ್ಬಿಟ್ಟು there is a nation of Israel. Jerusalem is a capital. But have they turned towards God? ದೇವ್ರ ಕಡೆ ಅವ್ರು ತಿಳ್ಕೊಂಡಿಲ್ಲ, ದೇವ್ರನ್ನ ಹರಿಸಿಲ್ಲ. ಆಸ್ ಆಫ್ ನೌ ಇನ್ನೂ ಕಂಪ್ಲೀಟೆಡ್ ಆಗುತ್ತೆ, ಬಟ್ ಆಗುತ್ತೆ. ಹೇಗಿತ್ತು ದೇವರು ತಿರುಗಿರೋದು ಆಗುತ್ತೆ. ಬಟ್ ದೇವರು ಮಾತಾಡೋದು ಜಕರ್ಯ 14:10 ಜಕರ್ಯ 14:10. ಆಗ ದೇಶವು ಗೆಬದಿಂದ ಯೆರೂಸಲೇಮಿನ ತೆಂಕಲಲ್ಲಿರುವ ರಿಮ್ಮೋನಿನವರೆಗೆ ತಗ್ಗಾಗಿ ಮಾರ್ಪಡುವುದು. ಯೆರೂಸಲೇಮು ಬೆನ್ಯಾಮೀನಿನ ಬಾಗಿಲಿನಿಂದ ಪೂರ್ವ ಕಾಲದ ಬಾಗಿಲಿನ ಸ್ಥಳದವರೆಗೆ ಮೂಲೆಯ ಬಾಗಿಲಿನ ತನಕ ಹನನೇಲನ ಬುರುಜಿನಿಂದ ಅರಸನ ದ್ರಾಕ್ಷಿಯ ಅಲೆಗಳ ಪರ್ಯಂತ ಇದ್ದ ಕಡೆ ಎತ್ತರದಲ್ಲಿ ನಿಂತಿರು.
It says, God says, I shall return and you shall welcome me. ನಾನು ಬರ್ತೀನಿ, ನೀವು ನನ್ನನ್ನ ಸ್ವಾಗತ ಬಯಸ್ತೀರ ಅಂತ. ಅದ್ರ ಅರ್ಥ ಏನಂದ್ರೆ, ಈಗ ಸ್ವಾಮಿ ಬರ್ತಾರೆ ಯೆರೂಸಲೇಮಿಗೆ, ಅಲ್ಲಿ ಇರ್ತಕ್ಕಂಥ ಜನ ಅವನ ವೆಲ್ಕಮ್ ಮಾಡ್ತಾರೆ. ಸೊ ಜನ ವೆಲ್ಕಮ್ ಮಾಡ್ಬೇಕು, ಜನ ಸೇರಿಸ್ಬೇಕು. ಜನ ಬಂದಿದ್ದ ನಾವು ವೆಲ್ಕಮ್ ಮಾಡಕ್ ಸಾಧ್ಯ. So that's what God is doing. He's bringing back Israel, Jewish people from all over the world. The one place that is Jerusalem. ಮೊನ್ನೆ ಕೂಡ ಅದು ಯಾವುದೋ ಫುಟ್ಬಾಲ್ ಮ್ಯಾಚ್ ಆದ ಸ್ಟೇಡಿಯಂ ಸ್ಟ್ಯಾಂಪೇಡ್ ಆಗಿ ಸುಮಾರು ಜನ Jewish ಜನರನ್ನ ಸತ್ರು, ಕೆಲವರೆಲ್ಲ racism. ಆಗ ವಾಟ್ Benjamin Netanyahu, the Prime Minister of Israel, immediately he sent planes. ಹಾಗೆ ಪ್ಲೇನ್ಗಳು ಕಳಿಸ್ಬಿಟ್ಟು ಅವ್ರನ್ನ brought to Israel. So this is how India is taking place today. ಆಮೇಲೆ ಯಾಕೆ ಇನ್ನೊಂದು ಮಾಡಿದಾಗ ಸ್ವಾಮಿ ಮಾತಾಡ್ತಿದ್ದ ಇಷ್ಟ, ಯು ಆರ್ ಮೈ ವಿಟ್ನೆಸಸ್, ಲೋಕಕ್ಕೆ ನೀವು ನನ್ನ ಸಾಕ್ಷಿಗಳಾಗಿದ್ದೀರ. ಯೆಶಾಯ 43ನೇ ಅಧ್ಯಾಯ 12. Isaiah 43:12. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. I am the only God, I am the true God, I am the God, and you are my witnesses. ನೀವು ಜನರಿಗೆ ಸಾಕ್ಷಿಗಳಾಗಿದ್ದೀರಾ. Harvest of olives. ಆಲಿವ್ ಅಂತಂದ್ರೆ ಎಣ್ಣೆ ಮರದ ಬೈಬಲ್. ಬೈಬಲ್ನಲ್ಲಿ ಇಸ್ರಾಯೇಲ್ ಹೇಳ್ತಾರೆ ಎಣ್ಣೆ ಮರ ಅಂತ, ಅನ್ಯ ಜನರು ಕೂಡ ಹೇಳ್ತಾರೆ. ಅವರು ನೋಡ್ತಿರಲ್ಲ, ಆ ರೋಮ 11ನೇ ಅಧ್ಯಾಯದಲ್ಲಿ ಇಸ್ರಾಯೇಲು ನಿಜವಾದಂತ ಎಣ್ಣೆ ಮರಗಳು. ಸೊ ಅವ್ರ ಫಲಾಫಲ ನಾವು ಅದನ್ನು ಕಟ್ ಮಾಡ್ಬಿಟ್ಟು ಕಾಡೆಣ್ಣೆ ಮರದಲ್ಲಿರ್ತಕ್ಕಂಥ ನಮ್ಮನ್ನ ತಗೊಂಡೋಗಿ 3 ಎಣ್ಣೆ ಮರ ಕಸಿ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ನಾವೆಲ್ಲ ಕಾಡೆಣ್ಣೆ ಮರ. We come from different background, different language, nations, national, whatever. ನಮ್ಮನ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ಆ ಇಸ್ರಾಯೇಲ್ ನಮ್ಮನ್ನ ಒಂದಾಗಿ ಮಾಡಬೇಕು ಅಂತ ಏನ್ ಹೇಳ್ತಾರೆ. ಅನ್ಯ ಜನರು ಬರ್ತಾರೆ, ಇಸ್ರಾಯೇಲ್ ಇರ್ತಾರೆ, ಶಾರೀರಿಕವಾದ ಇಸ್ರಾಯೇಲ್ ಇರ್ತಾರೆ, ಇಬ್ಬರು ಸೇರಿ ಇಸ್ರಾಯೇಲ್ ಗಾಡ್. ದೇವರು ಇಸ್ರಾಯೇಲ್ ಅಂತ. ಸೊ ಅದು ಒಂದು ಕಾರ್ಯ ನಡೀತದೆ. ಆಲಿವ್ ಅಂದ್ರೆ an amalgamation of physical Israelites and the spiritual Israelites. ಆತ್ಮೀಯವಾದ ಇಸ್ರಾಯೇಲ್, ಶಾರೀರಿಕವಾದ ಇಸ್ರಾಯೇಲ್ ಇಬ್ಬರು ಕೂಡ ಒಂದಾಗುತ್ತೆ. ಅದಕ್ಕೆ ಈ ಒಂದು ಹಾರ್ವೆಸ್ಟ್ ಕೂಡ ನಡೀಬೇಕಾಗುತ್ತೆ. ಇದು ಅಗೇನ್ ಯಾವ ರೀತಿ ಆಯ್ತು ಅಂತ ಹೇಳೋದಾದ್ರೆ, ಅನ್ಯ ಜನರು ಆಯ್ತ ಹಾರ್ವೆಸ್ಟ್. ವೈಲ್ಡ್ ಆಲಿವ್ಸ್ ವಾಸ್ ಹಾರ್ವೆಸ್ಟೆಡ್. ಬುಕ್ ಆಫ್ ಆಕ್ಟ್ಸ್ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಪಂಚಾಶೆಲ್ಲ ಪೀಟರ್ ಪ್ರಸಂಗ ಮಾಡ್ತಾರೆ. ಆವಾಗ ದೇವರಾತ್ಮ ಬಂದರು, 3,000 ಜನ ಕನ್ವರ್ಟೆಡ್. ಸೊ ದಿಸ್ ಗ್ಯಾದರಿಂಗ್ ಇಸ್ ಆಲ್ಸೋ ಗೋಯಿಂಗ್ ಆನ್ ಸೈಮಲ್ಟೇನಿಯಸ್ಲಿ. ಇವೆಲ್ಲ ಒಂದು ಪ್ಯಾರಲಲ್ ಆಗಿ ಇಟ್ಕೊಳ್ಳೋದು. ಅದರಿಂದ ಈ ಆಲಿವ್ ಅಂತ ಹೇಳ್ಬೇಕಂದ್ರೆ ಇದು ನಾವು ಸೇರ್ಕೊಳ್ತೀವಿ. ನೆಕ್ಸ್ಟ್ ನಾವು ಹೇಳ್ಬೇಕು ಸಿಕ್ಕ ಅಂತ ಹೇಳಬೇಕು. Previous slide. ಅದರಲ್ಲಿ ಆ ಹಣ್ಣಿಗೆ ಟೆಂಟ್ ತರ ಮಾಡ್ಬೋದು, ಟ್ಯಾಬ್ಲೆಟ್ ಮಾಡ್ಬೋದು. ಇಲ್ಲದನ್ನೆಲ್ಲ ಅದನ್ನೆಲ್ಲ ಹಾರ್ವೆಸ್ಟ್ ಆಫ್ ಫುಡ್ಸ್. ಇದಕ್ಕೆ ಇದನ್ನು ಹಾಕಿದ್ರೆ ನೋಡಿ, ಮಾಡ್ಬಿಟ್ಟು ದೇವರಿಗೆ ಆಲ್ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ನಾನು ಈ ಸುತ್ತ ಟೆಂಟ್ ಮಾಡಬೇಕಾದ್ರೆ ಮೇಲ್ಗಡೆ ಫುಲ್ ಕವರ್ ಮಾಡೋದು. ಅವರು ಪ್ಲಾಂಟ್ ಇದನ್ನೇ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಟ್ಯಾಬ್ಲೆಟ್. ಯಾಕೆ ಅಂದ್ರೆ ವಾಪಸ್ ಬಿಸಿಲು ಜಳ ಮಾಡಲ್ಲ. ರಾತ್ರಿ ನೀವು ಮಲ್ಕೊಂಡು ಮೇಲ್ಗಡೆ ನೋಡಿದ್ರೆ ಆಕಾಶ ನಕ್ಷತ್ರಗಳು ಆ ರೀತಿಯಾಗಿ. ಯಾಕೆ ಅಂದ್ರೆ ದಿಸ್ ವಾಟ್ ಈಸ್ ಕಮ್ಯುನಿಕೇಟ್ಸ್ ದೇವರವ್ರನ್ನ ವಿಟಲ್ಸ್ ಕರ್ಕೊಂಡ್ ಬಂದಾಗ
ಮೇಘಸ್ತಂಭದಲ್ಲಿ ತಪ್ಪು ಮಾಡಿದ್ರು. ಅವ್ರು ಯಾವ ಕ್ಷಣ ಕಾಣಲಿಲ್ಲ. ರಾತ್ರಿ ಹೊತ್ತು ಅಗ್ನಿಸ್ತಂಭದಲ್ಲಿತ್ತು. ಇವ್ರು ಮಲ್ಕೊಂಡು ರಾತ್ರಿ ನೋಡಿದಾಗ ದೇವರು ಅದನ್ನ ನೆನೆಸ್ಕೊಂಡು ದೇವರನ್ನ ಸಲ್ಲಿಸ್ಬೇಕು. ಇದಕ್ಕೋಸ್ಕರ ಅದನ್ನ ಈಗ ಅಲ್ಲಿ ಅವರು ವಾಟರ್ ಸೆರೆಮನಿ ಮಾಡಿದಾಗ ಹೊಸನ ಅಂತ ಹೇಳಿ ದೇವರೇ ನಮ್ಮನ್ನ ರಕ್ಷಿಸು ಅಂತ ಹೇಳ್ತಾರೆ. ಈಗ 115ನೇ ವರ್ಷದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಈಗ ನಾವೇನ್ ಮಾಡ್ತೀವಿ ಹೇಳಿದ ಸ್ವಾಮಿ ಏರಿಸಿದ್ರೆ ದೇವ್ರ ಶೋಟಿ ಹೊಸನ ಅಂತ ಹೋಗ್ತಾ ಇದ್ರು. ಇಂಥವ್ರು ಇರ್ಬೇಕಾದ್ರೆ ಇವಾಗ ಫೀಸ್ಟ್ ಆಫ್ ಟ್ಯಾಬರ್ನೇಕಲ್ ಇನ್ ಎಫೆಕ್ಟ್ ಇಟ್ ವಾಸ್ ಫೀಸ್ಟ್ ಆಫ್ ಹಾರ್ವೆಸ್ಟ್ ಸುಖೇಟ್ ಮಾಡ್ತಕ್ಕಂಥ ಹಬ್ಬ. ಆಮೇಲೆ ಇಟ್ ಈಸ್ ಅ ವಿಟ್ನೆಸ್ ಟು ದಿ ಬೆನಿಫಿಷನ್ಸ್ ಅಂಡ್ ಪವರ್ ಆಫ್ ಗಾಡ್. ಇಸ್ರಾಯೇಲ್ ದೇವರ ಒಂದು ಶಕ್ತಿ ಏನಿದೆ, ಪರಾಕ್ರಮ ಮತ್ತು ಅವರು ಕೊಡತಕ್ಕಂಥ ಆಶೀರ್ವಾದ, ಇದಕ್ಕೆ ಇಟ್ ವಾಸ್ ಎ ವಿಟ್ನೆಸ್, ಒಂದು ಸಾಕ್ಷ್ಯ. When you say Feast of Tabernacles, it is a witness of the benevolence provided by God and for His mighty power. ಬೇರೆ ಯಾವ್ದು ಮಾಡಲಿಲ್ಲ, 40 ವರ್ಷ ಒಂದು ಚೂರು ಇದಾಗಲಿಲ್ಲ ಅಂತ ಹೇಳಿ. That is the power of true God. ದೇವರು ಸಾಮರ್ಥ್ಯ, ದೇವರ ಪರಾಕ್ರಮ ಅಂತ ದೇವರು ಇದು ಹಬ್ಬ ಅದನ್ನ ಸೂಚಿಸ್ತಾರೆ. ಆಮೇಲೆ ಸ್ವಾಮಿ ಹೇಳೋದ್ರಲ್ಲಿ ಅದನ್ನು ನೋಡಿದ್ವಿ. ಕಡೆ ದಿನದಲ್ಲಿ ಯೇಸು ಆ ಜಾತ್ರೆಯ ಕಡೆ ದಿನದಲ್ಲಿ ದೇವಾಲಯದಲ್ಲಿ ನಿಂತ್ಕೊಂಡು ಮಹಾಶಬ್ದದಿಂದ ಕೂಡಿ ಹೇಳ್ತಾರೆ, ಯಾರಿಗಾದ್ರೂ ನೀರಿಕೆ ಆಗಿದ್ರೆ ನನ್ನ ಕಡೆಗೆ ಬಂದಿರಿ, ನಾನು ನೀರು ಕೊಡ್ತೀನಿ, ಕುಡಿಯಿರಿ. ವಾಟ್ ಈಸ್ ಇಟ್ ದಟ್ ವಾಸ್ ರೆಫರಿಂಗ್? ಇಟ್ ವಾಸ್ ನಾಟ್ ರೆಫರಿಂಗ್ ದ ಫಿಸಿಕಲ್ ವಾಟರ್, ಇಟ್ ವಾಸ್ ರೆಫರಿಂಗ್ ಟು ದ ಹೋಲಿ ಸ್ಪಿರಿಟ್. ಅದೇ 39 ನಾವು ನೋಡ್ತೀವಿ. ಈ ಸ್ಪಿರಿಟ್ ಆಫ್ ದಿ ಸ್ಪಿರಿಟ್ ಆಫ್ ಗಾಡ್, ದೇವರ ಒಂದು ಪವಿತ್ರಾತ್ಮ ಬಗ್ಗೆ ಅವರು ಹೇಳ್ತಾ ಇದ್ದು ಸಾಧಾರಣವಾಗಿ ನೀರಿನ ಬಗ್ಗೆ. ಇದಕ್ಕೆ 2 ವರ್ಷ ನೋಡೋದಾದ್ರೆ ಯೋಬೆಲ್ ಜೋಯಲ್ 2nd chapter 23rd verse. Joel 2:23. ಶಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು, ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. ಕೊಡ್ತೀನಿ ಅಂತ ಹೇಳ್ತಾರೆ ದೇವರು. ಖಂಡಿತ ಅವರು ಕೊಟ್ಟೆ ಕೊಡ್ತಾರೆ. ಹೇಗೆ ಇದನ್ನ ದೇವರ ಆತ್ಮ ಬ್ಲೆಸ್ಸಿಂಗ್ ಹೋಲಿ ಸ್ಪಿರಿಟ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, on the day of Pentecost, ಜೆರುಸಲೇಮಿನಲ್ಲಿ ವೈ ಅಗೈನ್ ಇನ್ ಜೆರುಸಲೇಮ್ ಶಿಷ್ಯರು ಕಡೆ ಹೋಗೋದು ಯಾಕೆ ಸ್ವಾಮಿ ಜೆರುಸಲೇಮಿದ್ದು ನೀವು ಪ್ರಾರ್ಥಿಸಿರಿ ಅಂತ. ಈಗ ಜೆರುಸಲೇಮ್ ಬಳಸಿ ಅಪೂರ್ಣ ದೇವರು ವಾಸಿಸ್ತಾನ ಜೆರುಸಲೇಮ್. ಅದಕ್ಕೆ ಅವರು ಹಳ್ಳಿ ಕಾಯ್ಕೊಂಡಿರ್ಬೇಕಾದ್ರೆ ದೇವರು ಹಳ್ಳಿ ಬಂದು ಗೊತ್ತಿದ್ದಾರೆ the place where the tabernacle was. ಅಲ್ಲಿ the Holy Spirit came upon the apostles. ಇದು it corresponds to the former rains. 2 ತರ ಮಳೆಗಳು, ಮುಂಗಾರು ಹಿಂಗಾರು. ಮುಂಗಾರು ಮಳೆಗೆ ಸೂಚನೆ ಬಂದು ಅದು ಪಂಚಾಶಕ್ತಿ ದಿನದಲ್ಲಿ ಅಡಿದಂತ Holy Spirit. ಹಿಂಗಾರು ಮಳೆ ಅಂತಂದ್ರೆ ಇದು ಬಹಳ ಜೋರ, ಇದು ಇನ್ನೂ ಬಂದಿದೆ. ಅದನ್ನು ಯೋಯೆಲ ಪ್ರಾಫೆಸರ್ ಹೇಳಿ ನಾನು ಸೂಚಿಸ್ತೀನಿ. ಅದೇ 2nd chapter 28-29. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸಿ ಇವಾಗ ಚಿಕ್ಕ ಪ್ರವಾದ ಮಾಡ್ತಾರೆ ಎಲ್ಲ ಹೇಳ್ತಾರೆ. ಇದು ಹಿಂಗಾರ. ದೇವರು ಅವತ್ತಿನ ಇಸ್ರಾಯೇಲರು ಕಳೆದೋಸ್ಕರ ದೇವರು ಹೇಳ್ತಾರೆ, ನಾವು ಆತ್ಮೀಯ ನಾವೇನು ಕೇಳ್ತೀವಿ, ದೇವರೇ ನಮ್ಗೆ ನೀನು ಪರಿಶುದ್ಧಾತ್ಮ ಜೀವಸಿ ಹೋಲಿಸಿದೆ, ತಿಳಿಸ್ತೇವೆ. ಅದು ದಟ್ ಇಸ್ ಅವರ್ ಪ್ರೇಯರ್. ಅದಕ್ಕೆ ಇನ್ನೊಂದು ಅವರ ಯೆಶಾಯ 4:5-6 ನೋಡ್ತೀವಿ. ಶಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆ, ಅಲ್ಲಿನ ಕೂಟಗಳ ಮೇಲೆ ಹಗಲಲ್ಲಿ ಧೂಮ ಮೇಘವನ್ನು
ಇವುಗಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡಬೇಕು. ಯಾವ ಮಾಡಬೇಕು? ಈ ಪ್ರಭಾವದ ಮೇಲೆಲ್ಲ ಆವರಣ ಬೇಕು. ಅಂದ್ರೆ Isaiah 4:5-6. ಶಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಲ್ಲಿ ಧೂಮ ಮೇಘವನ್ನು, ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವೆನು. ಶಿಯೋನ್ ಪರ್ವತದ ಮೇಲೆ ಇದು ಕಮಿಂಗ್ ಕಿಂಗ್ಡಮ್ ಹೇಳ್ತಾರಲ್ಲ, ಶಿವನ ನನ್ನ ವಾಸ ಅನೇಕ ವಸ್ತು ಇಲ್ಲಿ ಮುಂದೆ ಆಗತಕ್ಕಂಥ ಕಾರ್ಯ ಅಲ್ಲಿನ ಸಂಪೂರ್ಣ ಮಂದಿರದ ಮೇಲೆ ಅಲ್ಲಿನ ಕೂಟಗಳ ಮೇಲೆ ಹಗಲಲ್ಲಿ ಧೂಮ ಮೇಘವನ್ನು, ಇರುಳಲ್ಲಿ ಪ್ರಜ್ವಲಿಸುವ ಉಂಟು ಮಾಡಬೇಕು. ಇದರ ಪ್ರಭಾವ ಹೆಂಗಿರುತ್ತೆ ಅಂತಂದ್ರೆ, ಈ ಪ್ರಭಾವದ ಮೇಲೆಲ್ಲ ಆವರಣವಿರುವುದು. ಆವರಣದ ಸುದ್ದಿ ಕವರಿಂಗ್ ಬ್ರೈಟ್ ಆಗಿರುತ್ತೆ, ಪ್ರಭಾವ ಇರುತ್ತೆ, ಅದ್ರ ಮೇಲೆ ಒಂದು ಕವರಿಂಗ್ ಇರುತ್ತೆ. ಒಟ್ಟು ಸಿಕ್ಕಿ ತಂದೆ ದೇವರೇ ನಮಗೆ ಆಶೀರ್ವಾದ. ಯಾರು ಏನು ಮಾಡೋ ಸಾಧ್ಯ? ಯಾರು ಹಿಂಸೆ ಅವರೇ ನಮ್ಮನ್ನು ಕಾಪಾಡ್ತಾರೆ. ಅದಕ್ಕೆ ಹೇಳ್ತಾರ, ಹಗಲಿನ ಬಿಸಿಲಲ್ಲಿ ನೆರಳನ್ನು, ಸಣ್ಣ ದೊಡ್ಡ ಮಳೆಗಳಿಗೆ ಆಶ್ರಯವನ್ನು ಕೊಡುವ ಮಂಟಪವಿರುವುದು. ಇದು ಮುಂದೆ ನಡೆದಂತ ಕಾರ್ಯ. ಅದಕ್ಕೆ ಹೇಳೋದು, ಪೀಸ್ ಆಫ್ ಟ್ಯಾಬರ್ನಾಕಲ್ ಅಂತಂದ್ರೆ it implies all this. ಫಿಸಿಕಲಿ ಅವರೆಲ್ಲ ಬಹಳ ಇದಾಗಿತ್ತು, ಹಾರ್ವೆಸ್ಟಿಂಗ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಇದೆಲ್ಲ ಕೂಡ ಕಾರ್ಯ. ಈಗ ನೆಕ್ಸ್ಟ್ ಲಾಸ್ಟ್ ಇಸ್ರಾಯೇಲ್ ಎರಡು, ಒಂದು ಇಸ್ರಾಯೇಲ್, ಇನ್ನೊಂದು ಚರ್ಚ್. ಈ ಎರಡು ಬಿಗಿನಿಂಗ್ ಅದಾಗುತ್ತೆ. ಸ್ಟಾರ್ಟೆಡ್ ಜರ್ನಿ ಇನ್ ಜೆರುಸಲೇಮ್. ಯೆಹೂದ್ಯರು ಜೆರುಸಲೇಮ್ನಲ್ಲಿ ಕಾಣುತ್ತೆ. ಫಸ್ಟ್ ಸಭೆ ಎಲ್ಲಿಂದ ಹೊರಟು? ಇಸ್ರಾಯೇಲ್ನಿಂದ ಎಲ್ಲ ಹೊರಟಿದ್ರು. ಪೌಲ, Sorry, they had the beginning in Jerusalem. They both went out of Jerusalem. Israel to diaspora. ಅವನು ಚಿಂತಿಸುತ್ತೆ. ಚರ್ಚ್ ಏನಾದ್ರು ಬಹಳ ಹಿಂಸೆ. ಅವರು ದೇವರ ಸ್ವಾರ್ಥ ತಗೊಂಡು ಆ ಕಡೆ ಇದ್ದಂತ ಎಲ್ಲಾದ್ರು ನೇಷನ್ಸ್ಗೆ, ಗ್ರೀಸ್ 7 ಸಭೆಗಳು ಬರ್ತಾರೆ, ಟರ್ಕಿ, ಅಲ್ಲೆಲ್ಲ ಹೋಗಿ ಸಭೆಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ. All these people have to come back. They have to come back to Jerusalem. Yeah, the church will come home, it will return to its roots. ಚರ್ಚ್ ಸಭೆ ಆಗಿನ ಕಾಲ ಇದ್ದಂತ ಒಂದು ಬೋಧನೆ ಏನಿದ್ರು ಅದಕ್ಕೆ ಅವರು ಅನುಭವವನ್ನು ನಡೆಯುತ್ತಾರೆ. ಇಟ್ ವಾಸ್ ಸಮಥಿಂಗ್ ರೆವಲ್ಯೂಷನರಿ, ಸಮಥಿಂಗ್ ಆಂಟಿ ಕಲ್ಚರ್. ಇಟ್ ವಾಸ್ ನಾಟ್ ಇಟ್ ಸ್ಟೇಟಸ್ ಕೋ. ಅವರು ಮಾಡಿದಂತ ಬೋಧನೆಗಳೆಲ್ಲ ಕೂಡ ಕೇಳಿದಾಗ ನಾವು ಏನು ಓದಿರೋದೇ ಬೇರೆ, ನಮ್ದು ಇದು ಧರ್ಮಶಾಸ್ತ್ರ ಹೇಳೋದು ಬೇರೆ, ಇದು ಏನು ಬರ್ತಿದ್ದಾರೆ. ಸಮಥಿಂಗ್ ರೆವಲ್ಯೂಷನ್. ಈಗ Jews will be in gathered to the place where the roots, that is Jerusalem. When they are Israel, they recommend that you prefer to see going on. Next, the law of pagan nation, right? Enemies of Israel. Our roots are Vigrahara, paganism. Anything that is against God, this thing, that is called paganism. That is their root. In Alliga, one nation, sorry. One family, one religion, and one nation. ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಏನು ಹೇಳ್ತಾರೆ, ಹೇಳೋದು ಒಂಥರ ಅಸಹ್ಯ. ಇವಾಗ ನಡೀತಾ ಇದ್ದಾರೆ ಯಾವ್ದು ಇದರಲ್ಲಿ ಖಂಡಿಸ್ಗೆಲ್ಲ ಹೋಗ್ಬಿಟ್ಟು ಆ ಮುಸ್ಲಿಂ ಇರ್ತಾರೆ, ಮುಸ್ಲಿಂ ಕ್ರಿಶ್ಚಿಯನ್ಸ್ ಇದು ನೋಡಿ ಅವ್ರನ್ನ ಹೋಗ್ಬಿಟ್ಟು ನೀವು ಬನ್ನಿ ಅದೆಲ್ಲ ಒಂದೇ. ಅವ್ರು ಮುಂಚೆ ಹೇಳೋರು ದೇವರೊಬ್ಬ, ನಾವು ಸ್ಕೂಲ್ ಹೋಗ್ಬೋದು. ಬಟ್ ವಿ ಡೋಂಟ್ ಬಿಲೀವ್ ದಟ್. ಯಾವಾಗ ಅದರ ನಮಗೆ ಮಾನೋಥಿಸಮ್ ಅದು ಒಪ್ಕೊಳ್ಳೋದಿಲ್ಲ. ಬಟ್ ಇಲ್ಲೇನಲ್ಲಿ ಪ್ಯಾಗನಿಸಮ್ they will brought back to their roots. ಚರ್ಚ್ ಬಂದ್ಬಿಟ್ಟು ಈಗ ಇಂಡಿಯಾದ ಬೇರೆ ಪೊಸಿಷನ್ ಅಂದ್ರೆ ಅವ್ರು ಯಾವ ಇದರಿಂದ ಸ್ವಾರ್ಥ ಸಾಲಲ್ಲ. ಅಪೋಸ್ತಲರ ಕೃತ್ಯ ಪುಸ್ತಕ ನೋಡಿದ್ರೆ ನಮಗೆ ಡೀಟೇಲ್ಸ್. ಸೊ ಅದಕ್ಕೆ ಅವರು ಹೋಗಬೇಕು. There are 2 rains according to Hebrew calendar. Only rain that responds to blessing of Holy Spirit. ಅದು ಕೂಡ ಅವತ್ತ 1 ಗಂಟೆ ಕ್ವಶನ್ ಆಯಿತು. ಇನ್ನೊಂದು ಅವರ ಡೇ ಆಫ್ ಟ್ಯಾಬರ್ನಾಕಲ್. So this day of Tabernacle is something which God anticipates. So Feast of Tabernacle ಅಂದ್ರೆ ಒಂದು ಫಿಸಿಕಲ್ ಒಂದು ಆಗುತ್ತೆ.
ಇನ್ನೊಂದು ಇಂಡಿಯಾದ ಅಪ್ಲಿಕೇಶನ್ ದಟ್ಸ್ ಗೋಯಿಂಗ್ ಆನ್. ಎಲ್ಲಿ ಕನ್ವೀನಿಯಂಟ್ ಆಗುತ್ತೆ, ಎಲ್ಲಿ ಇದು ಮುಕ್ತಾಯ ಬರುತ್ತೆ, ದೇವರು ಮಾಡತಕ್ಕಂಥ ಆಫೀಸ್ ಇದೆಲ್ಲ ಕಾರ್ಯಗಳು ನಡೆಯುತ್ತೆ. ಅದಕ್ಕೆ ಫೆಸ್ಟಿವಲ್ ಆಫ್ ಸುಕೋಟ, ಫೆಸ್ಟಿವಲ್ ಆಫ್ ಟ್ಯಾಬರ್ನಾಕಲ್ ಇಸ್ ಅ ಪ್ರಾಫಿಟಿಕ್ dimension, it has a prophetic dimension, awaiting its fulfillment. And the last one was like Yeshaya. ಇಪ್ಪತ್ತೇಳನೇ ಅಧ್ಯಾಯ 12. Isaiah. Jeremiah 23:17. Jeremiah 23:17. Jeremiah 23:7. ಆಹಾ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲಿಯರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ಅವರು ಸ್ವದೇಶದಲ್ಲಿ ಸುಖವಾಸಿಗಳಾಗಿರುವರು. ಇದು ಯೆಹೋವನ ನುಡಿ. ನಾವು anticipating Sukkot, Feast of Tabernacles. ಅದಕ್ಕೆ ಹೇಳ್ತಾರೆ ಇಟ್ಸ್ ಎ ವಿಷನ್ ಆಫ್ ಓಲಂ ಹವಾ, ಮೀನಿಂಗ್ ದ ವರ್ಲ್ಡ್ ಟು ಕಮ್. ಈಗ ಬರ್ತಕ್ಕಂಥ ಓಲಂ ಹವಾ ಅಂದ್ರೆ ವರ್ಲ್ಡ್ ಟು ಕಮ್. ವಿ ಆರ್ anticipating ಎದುರು ನೋಡ್ತಾ ಇದ್ದೀವಿ. ಸೊ ಇದೇ ಒಂದು ನಂಬಿಕೆಯನ್ನು ನಾವು ಎದುರು ನೋಡಿ ನಮ್ಮನ್ನು ನಾವು ಶುದ್ಧೀಕರಿಸೋಣ. ನಾವು ಅವರಿಗೆ ಹೇಳಿದಾಗೆ ಆದಷ್ಟು ವಾದಿಗಂದ್ರೆ ಕಾಡೆಣ್ಣೆ ಮರದಲ್ಲಿ ಬಂದಿರೋ ಏನು ಇದೆ ಯೋಗ್ಯತೆ ಇಲ್ಲ, ಏನೋ ದೇವ್ರ ದಯ ಇತ್ತು, ವಾಕ್ಯಗಳು ಸಿಕ್ತು, ನಮ್ಗೆ ತಿಳ್ಕೊಂಡಿದ್ದೇವೆ. ಸೊ ಅದನ್ನ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರ, ನಿಶ್ಚಿತವನ್ನು ನಾವು ಬೀಳಲು ಎಚ್ಚರಿಕೆ ಇದ್ದೀವಿ. ಆ ಎಚ್ಚರಿಕೆ ನಾವು ಬಿಟ್ಟು ದೇವರಿಗೆ ಆಶೀರ್ವಾದದಲ್ಲಿ ಪಾಲ್ಗಾರ ಆಗೋ ಹಾಗೆ ಹಾಗಾಗಿ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟ ಮಂಗಳೂರು ವಿದ್ಯಾರ್ಥಿಗಳು ನನ್ನ ಕಲಿಕೆಗಳನ್ನ ಸಲ್ಲಿಸ್ತೀನಿ. ಸುಮಾರು ಒಂದು 14 ವರ್ಷ ಆಲ್ಮೋಸ್ಟ್ ಪೀರಿಯಡ್ ಯೂಸ್ ಟು ಶೇರ್ ಅವರ ನಿಮ್ಮ ಜೊತೆ. ಹೇಳಿದಾಗೆ ಸುಮಾರು ವರ್ಷಗಳಿಂದ ಏನ್ ಮಾಡ್ತಾ ಇದ್ದೀವಿ, ನಿನ್ನೆ ನಿಮ್ಗೆ ಶೇರ್ ಮಾಡ್ತಿದ್ರೆ ನಾರ್ಮಲಿ ನನಗೆ ಹೇಳ್ತಾ ಇದ್ದಾರೆ ಈಚ್ ಬ್ರದರ್ ಹೆಸರು ಹೇಳುವಾಗ ಅವ್ರದ್ದು ರಿಲೇಟೆಡ್ ಏನೋ ಒಂದು ವಿಚಾರ ನಮ್ಗೆ ಅವ್ರು ಮಾತಾಡಿದಂತೆ ಯಾವುದೋ ಒಂದು ಟಾಪಿಕ್. ಹಾಗೆ ಪ್ರಕಾಶ್ ಹೇಳುವಾಗ ನಾವೆಲ್ಲ ಪ್ರಾಕ್ಟೀಸ್ ಮಂಗಳೂರಲ್ಲಿ ನಾವೆಲ್ಲ ಕುತ್ಕೊಂಡು ಮಾತಾಡುವಾಗ ನಮ್ಮ ಕಣ್ಮು ಅಥವಾ ನಮ್ಮ ಕಿವಿಗೆ ಕೇಳುವಂತ ಅಥವಾ ನಮ್ಮ ಕಣ್ಮುಂದೆ ಬರುವಂತ ಸಂಗತಿ ಅಂದ್ರೆ ಬಾಬೆಲ್ ಅನ್ನೋದು ಹೊರಗಡೆ ಇರುವುದಿಲ್ಲ. ಇಟ್ ಇಸ್ ವಿದಿನ್ ದಿ ವೆಲ್ಫೇರ್ ಸ್ಟೂಡೆಂಟ್ ಓನ್ಲಿ ಅಂತ ನಾವು ಹೇಳುವಾಗ ಆ ಟೈಮಲ್ಲಿ ನಾವು ಅಲ್ಲಿ ಕುತ್ಕೊಂಡು ಕೇಳಿಸುವಾಗ ನಮ್ಗೆ ಅವರು ಪ್ರೆಸೆಂಟ್ ಮಾಡ್ತಿರ್ತಾವಿಲ್ಲ, ಮತ್ತೆ ಅವರು ಅದು ಹೇಳಿದಂತ ಆ ಒಂದು ಗಟ್ಸ್ ಏನಾಗಿರುತ್ತೆ ಥ್ರಿಲ್ನೆಸ್. ಸೊ ಐ ಥಿಂಕ್ ದಟ್ ವಿ ಸ್ಟಿಲ್ ರಿಮೆಂಬರ್ ಒಳ್ಳೆ ವಿಚಾರನ ನಮ್ಮ ದೇವರ ಹೆಸರಿನಲ್ಲಿ ಅವ್ರು ಹೇಳಿದಂತಹ ಅನೇಕ ವಿಚಾರಗಳು ಈ ಟ್ಯಾಬರ್ನಾಕಲ್, ಫೀಸ್ಟ್ ಆಫ್ ಟ್ಯಾಬರ್ನಾಕಲ್, he covered about water, he said about fruits ಅಲ್ಲಿ wines, grapes, olive, ಮತ್ತೆ ಇದೆಲ್ಲವನ್ನು ಕವರ್ ಮಾಡೋದು, ಬೆಳಕು, ಲೈಫ್ ಎಲ್ಲವನ್ನ ಕವರ್ ಮಾಡೋದು. ಸೊ ಎಲ್ಲದಕ್ಕೂ ಸೇರಿಸಿ ಏನಾದ್ರು ಒಂದು ವಿಚಾರವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅವ್ರು ಹೇಳಿದ್ರು ದಿಸ್ ಇಸ್ ಅ ಫ್ಯೂಚರಿಸ್ಟಿಕ್ fulfillment ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಫ್ಯೂಚರಿಸ್ಟಿಕ್ fulfillment a place where all this covers, where there is the light that we spoke, where there is the water that we spoke, where there is fruits that we spoke.
ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ತನ್ನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ. ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಾಂತರಗಳಲ್ಲಿಯೂ ಆಳುವರು. ಸೊ ಹೇಳಿದಂತ ಎಲ್ಲ ವಿಚಾರಗಳು ಏನಾಗಿದೆ, ನಾವು ಎದುರು ನೋಡ್ತಾ ಇರುವಂತಹ ಆ ಒಂದು ಪಟ್ಟಣ ಅದರಲ್ಲಿ ಏನಿದೆ ಅಂತಂದ್ರೆ ಎವ್ರಿಥಿಂಗ್ ಕನ್ಸರ್ನ್ ವಿಚಾರವನ್ನು ತಿಳ್ಕೊಳ್ಳುವ ಹಾಗೆ ದೇವರು ನಮಗೆ ಆಶೀರ್ವದಿಸುವ ಹಾಗೆ ದೇವರು ನಮ್ಮ ಮುಂದಿನ ವೇದ